ಸೂಪರ್ ಪ್ಯಾಕೇಜ್ ಬಿಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. 12 ಲಕ್ಷಕ್ಕೆ 1 BHK, ಹಾಂ ಸರ್. 2 BHK 18 ಲಕ್ಷಕ್ಕೆ, ಎಸ್ ಸರ್. 3 BHK ಅಥವಾ ಡೂಪ್ಲೆಕ್ಸ್ ಬೇಕು ಅಂತಂದರೆ 25 ಲಕ್ಷಕ್ಕೆ. 1 BHK 2 BHK ಮತ್ತು 3 BHK ಪ್ರತಿಯೊಂದಕ್ಕೂ 5 ಪ್ರೀ ಡಿಸೈನ್ಡ್ ಫ್ಲೋರ್ ಪ್ಲಾನ್ಸ್ ಇರುತ್ತೆ. ನೀವು ಅದರಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು, ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೋಬೋದು. ಪ್ರೀ ಫ್ಯಾಬ್ರಿಕೇಟೆಡ್ ಅವ್ರ ಪ್ರೀ ಕಾಸ್ಟ್ ಹೋಮ್ಸ್ ಅವ್ರ ಕಂಟೈನರ್ ಹೋಮ್ಸು ಆಲ್ ಟುಗೆದರ್ ನಿಮ್ಗೆ 10 ರಿಂದ 15 ಲಕ್ಷವರೆಗೂ ಖರ್ಚು ಅಲ್ಲಿಗೆ ಬರುತ್ತೆ. ಇದೆಲ್ಲ ಟೆಂಪರರಿ ನಿಮಗೆ. ಇದು ಯಾವುದರೂ ಇದ್ರದ್ದು ಸ್ಟ್ರಕ್ಚರ್ ಎಲ್ಲೂ ಗಟ್ಟಿ ಬರೋದಿಲ್ಲ ನಿಮಗೆ. ಇಲ್ಲಿ ನಾವು ಪ್ರಾಪರ್ ಫೌಂಡೇಶನ್ ಹಾಕಿ RCC ಸ್ಟ್ರಕ್ಚರ್ ಮಾಡಿ ನಿಮಗೆ ಮೋಲ್ಡ್ ಎಲ್ಲ ಮಾಡಿ ಒಂದು ಪ್ರಾಪರ್ ಪರ್ಮನೆಂಟ್ ಸ್ಟ್ರಕ್ಚರ್ ರೀತಿಯಲ್ಲೇ ನಿಮಗೆ ಮನೇನ ಎಕ್ಸಿಕ್ಯೂಟ್ ಮಾಡಿಕೊಡ್ತಾರೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ವಿಶೇಷ ವಿಡಿಯೋ ಜೊತೆ. ಹೌದು ವೀಕ್ಷಕರೇ, ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ. ಸೊ ಇದು ಒಂದು ನನ್ನ ಕನಸಿನ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡ್ದಂಗೆ 1 BHK 12 ಲಕ್ಷ, 2 BHK 18 ಲಕ್ಷ, 3 BHK ಆ್ಯಂಡ್ ಡೂಪ್ಲೆಕ್ಸ್ ಮನೆ ಬೇಕು ಅಂತಂದರೆ 25 ಲಕ್ಷ. ಇವೆಲ್ಲವೂ ಕೂಡ ಸೇಲ್ ಬಿಲ್ಡಿಂಗ್ ಅಲ್ಲ, ದಯವಿಟ್ಟು ಸೇಲ್ ಬಿಲ್ಡಿಂಗ್ ಅಂದ್ಕೊಂಡು ಕಾಲ್ ಮಾಡೋಕ್ಕೆ ಹೋಗ್ಬಿಡಿ ವೀಕ್ಷಕರೇ. ಇವೆಲ್ಲವೂ ಕೂಡ ಗೃಹ ನಿರ್ಮಾಣ, ಕನ್ಸ್ಟ್ರಕ್ಷನ್ ವೀಕ್ಷಕರೇ. ಸೊ ತುಂಬ ದಿನದಿಂದ ನಾನು ಅನ್ಕೊತಾ ಇದ್ದೆ ಇದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ನಿಮಗೋಸ್ಕರ ಲಾಂಚ್ ಮಾಡ್ತಾ ಇದ್ದೀವಿ. ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡಕೋರ ನಮ್ಮ ಕಡೆಯಿಂದ ಲಾಂಚ್ ಆಗ್ತಾ ಇರುವಂತಹ ಒಂದು ಕನ್ಸ್ಟ್ರಕ್ಷನ್ ಪ್ಯಾಕೇಜ್ ಅಂತ ಹೇಳ್ಬೋದು. ಯಾರ್ಯಾರು ತಮ್ಮ ಕನಸಿನ ಮನೆ ಮಾಡಬೇಕು ಅಂತ ಕಷ್ಟಪಡ್ತಾ ಇದ್ದಾರೆ, ಕನಸು ಕಾಣ್ತಾ ಇದ್ದಾರೆ, ಬಟ್ ನನಸು ಆಗ್ತಾನೇ ಇಲ್ಲ, ಆಗ ಚಾನ್ಸು ಇಲ್ಲ ಅಂತ ಅಂದ್ಕೊಂಡಿರ್ತಾರೆ, ಅಂಥವ್ರಿಗೆಲ್ಲಗೋಸ್ಕರ ಒಂದು ವರದಾನ ಥರ ಬಂದಿದೆ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ವಿನಯ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಮಸ್ಕಾರ ವೀಕ್ಷಕರೇ. ಸರ್ ಇವತ್ತಿಗೆ ನಿಮ್ಮ ಜೊತೆ ನಾನು ಕೈ ಜೋಡಿಸೋದಕ್ಕೆ ನನಗೆ ಸಾರ್ಥಕ ಅನಿಸ್ತು ಸರ್. ಯಾಕೆ ಗೊತ್ತಾ ಸರ್? ಹಾಂ ಸರ್. ಸೂಪರ್ ಪ್ಯಾಕೇಜ್ ಬಿಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. 12 ಲಕ್ಷಕ್ಕೆ 1 BHK, ಹಾಂ ಸರ್. 2 BHK 18 ಲಕ್ಷಕ್ಕೆ, ಎಸ್ ಸರ್. 3 BHK ಅಥವಾ ಡೂಪ್ಲೆಕ್ಸ್ ಬೇಕು ಅಂತಂದರೆ 25 ಲಕ್ಷಕ್ಕೆ. ಎಸ್ ಸರ್. ಸರ್ ಇದು ಹೆಂಗೆ ಸಾಧ್ಯ ಅನ್ನೋದು ಆಮೇಲೆ ಮಾತಾಡೋಣ. ಡೆಫಿನೆಟ್ಲಿ ಕಷ್ಟ ಇದೆ. ಬಟ್ ನನ್ನ ಕ್ವಶನ್ ಏನು ಅಂತಂದರೆ, ವೈ, ಯಾಕೆ ಸಾಹಸ ಯಾಕೆ ಕೈ ಆಗ್ತಾ ಇದೆ ಸರ್? ಇದು ಕಷ್ಟನೂ ಅಲ್ಲ, ಸಾಹಸನೂ ಅಲ್ಲ. ಇದಕ್ಕೆಲ್ಲ ಕಾರಣ ಕರ್ಣಕೂರ ಮನೋಹರ್ ಸರ್. ಸೊ ಮನೋಹರ್ ಸರ್ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಮ್ಮ ಹತ್ರ ಬಂದು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರು. ಸರ್ ಹಿಂಗೆ ಸಾಕಷ್ಟು ಜನ ಇದ್ದಾರೆ, ಸಾಕಷ್ಟು ಜನರಿಗೆ ಮನೆ ಮಾಡ್ಕೊಬೇಕು ಅಂತ ಕನಸಿದೆ. ಆ ಕನಸನ್ನ ನನಸು ಮಾಡ್ಕೊಳೋದಕ್ಕೆ ಫೈನಾನ್ಷಿಯಲ್ ತೊಡಕುಗಳು 100% ಇರುತ್ತೆ. ಏನಕ್ಕಂದ್ರೆ ಅವ್ರಿಗೆ ಲೋನ್ ಸಿಗಲ್ಲ, ಮತ್ತು ಆರ್ಥಿಕವಾಗಿ ಅವ್ರದ್ದು ಸೇವಿಂಗ್ಸನ್ನು ಅಷ್ಟೊಂದು ಅವರು ಕೂಡ ಹಾಕೋಕ್ಕೆ ಅವರು ಅಷ್ಟೊಂದು ಆರ್ಥಿಕವಾಗಿ ಸಬಲರಿರೋದಿಲ್ಲ. ಹೌದು. ಮತ್ತು ನಾನಾ ರೀತಿಯ ಒಂದು ಅನ್ಆರ್ಗನೈಸ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಿರ್ತಾರೆ. ಅದು ಯಾರು ಅಂದರೆ ಒಬ್ಬರು ಕ್ಯಾಬ್ ಚಾಲಕರು ಇರ್ಬೋದು, ಆಟೋ ಚಾಲಕರು ಇರ್ಬೋದು, ಬೀದಿ ಬದಿ ವ್ಯಾಪಾರಿಗಳಿರ್ಬೋದು, ಸಾಕಷ್ಟು ಸಣ್ಣ ಪುಟ್ಟ ದೊಡ್ಡ ಒಂದು ಕೆಲಸದಲ್ಲಿರೋರಿಗೆ ಸಿಕ್ಕಾಪಟ್ಟೆ ಚಾಲೆಂಜಸ್ ಇದೆ. ಯಾಕಂದರೆ ಮನೆ ಕಟ್ಟೋದ್ರಲ್ಲಿ ಸಿಕ್ಕಾಪಟ್ಟೆ ಮೋಸ ಆಗುತ್ತೆ. ನಿಮಗೆ ಮೆಟೀರಿಯಲ್ ಮೋಸ ಆಗುತ್ತೆ, ಮೇಸ್ತ್ರಿಗಳಿಂದ ನಿಮಗೆ ಮೋಸ ಆಗುತ್ತೆ, ಮತ್ತು ಮನೆ ಕಂಪ್ಲೀಟ್ ಮಾಡೋದ್ರಲ್ಲೇ ಒಂದು ದೊಡ್ಡ ಹರಸಾಹಸ ಬೀಳಬೇಕಾಗುತ್ತೆ. ನಾವು ಏನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಏನೋ ಬಜೆಟ್ ಇಟ್ಕೊತೀವಿ, ಅದೇನೋ ಆಗ್ಬಿಡುತ್ತೆ. ಅದು ನಾನಾ ಕಾರಣಗಳಿಂದ ನಿಮ್ಗೆ ಆಗ್ಬಿಡುತ್ತೆ. ಗೌರ್ಮೆಂಟ್ ಪರ್ಮಿಷನ್ಗೆ ಲಕ್ಷಾಂತರ ರೂಪಾಯಿ ಸುರಿಬೇಕು. ಹೌದು. ಪರ್ಮಿಷನ್ ಆದಮೇಲೆ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ನಿಮಗೆ ಮೆಟೀರಿಯಲ್ ವೇರಿಯೇಷನ್ ಆಗ್ಬೋದು, ಬೇರೆ ಕಡೆಯಿಂದ ಮೇಸ್ತ್ರಿ ಕಡೆ ಡಿವಿಯೇಷನ್ ಆಗ್ಬೋದು, ಮೇಸ್ತ್ರಿ ಇನ್ ಬಿಟ್ವೀನ್ ಬಿಟ್ಟೋಡೋಗ್ಬಿಡ್ಬೋದು. ಈ ಥರ ಎಲ್ಲ ಚಾಲೆಂಜಸ್ಸಲ್ಲಿ ಇರಬೇಕಾದ್ರೆ ಪಾಪ ಬಡವರು ಆಗದಿರೋರು ಯಾವ ರೀತಿ ಮನೆ ಕಟ್ತಾರೆ ಅಂದರೆ ಅದು ತುಂಬ ದೊಡ್ಡ ಚಾಲೆಂಜೇ ಸರ್ ಅದು. ಇಲ್ಲೊಂದು ಪ್ರಾಬ್ಲಮ್ ಆಗುತ್ತೆ ಸರ್. ತುಂಬ ಕತೆ ಏನಾಗುತ್ತೆ ಅಂತಂದರೆ, ತುಂಬ ಕಂಪ್ನಿಗಳು ಒಪ್ಕೊಳ್ಳಲ್ಲ ಇದನ್ನು. ನಿಜ ಸರ್. ಇವಾಗ ನಾವು ತುಂಬ ಮಾಡಿಲ್ಲ, ನಾನು ಇರೋದನ್ನು ಹೇಳ್ಬಿಡ್ತೀನಿ, ನಾವು ಕೂಡ ಇದನ್ನು ಮಾಡಿಲ್ಲ. ಓಕೆ, ಕಾರಣ ಏನಂತಂದರೆ ಇದರಲ್ಲಿ ಕಂಪನಿಗಳಿಗೆ 1 ರೂಪಾಯಿ ಉಳಿಯಲ್ಲ. ನಿಜ. 18 ಲಕ್ಷ, 20 ಲಕ್ಷ, 25 ಲಕ್ಷವರೆಗೂ ಕೂಡ ನಿಮಗೆ 1 ರೂಪಾಯಿ ಉಳಿಯಲ್ಲ. ನಾನು ಮುಂಚೆನೂ ಕೂಡ ಅನೇಕ ಬಿಲ್ಡಿಂಗ್ ತೋರಿಸಿದ್ದೀನಿ ನಾನು ಕಡಿಮೆ ಬಜೆಟ್ದು, ಅವರಿಗೆಲ್ಲ 1 ರೂಪಾಯಿನೂ ಉಳಿದಿಲ್ಲ. ಅದಕ್ಕೆ ಏನಾಗುತ್ತೆ ಅಂತಂದರೆ ಕನ್ಸ್ಟ್ರಕ್ಷನ್ ಕಂಪನಿಗಳು ಯಾರು ಇದು ಕೈ ಹಾಕಲ್ಲ. ಆವಾಗ ಜನ ಏನು ಮಾಡ್ತಾ ಇದ್ದಾರೆ, ಹೋಗಿ ಯಾವುದೋ ಮೇಸ್ತ್ರಿಗೆ ಕೊಡ್ತಾ ಇದ್ದಾರೆ, ಯಾವುದೋ ಕಾಂಟ್ರಾಕ್ಟರ್ಗೆ ಕೊಡ್ತಾ ಇದ್ದಾರೆ. ಸರ್ ಕನ್ಸ್ಟ್ರಕ್ಷನ್ ಕಂಪನಿಗೆ ಆಗದೆ ಇರೋದು ಮೇಸ್ತ್ರಿ ಕೈಲಿ ಆಗುತ್ತಾ ಸರ್? ಮೇಸ್ತ್ರಿ ಕೈಲಿ 100% ಆಗೋದು ಚಾನ್ಸೇ ಇಲ್ಲ ತಾನೆ. ಮೇಸ್ತ್ರಿ ಏನು ಮಾಡ್ತಾರೆ, ಅವ್ರ ಕೈಲಿ ಎಷ್ಟು ಮಾಡಬೇಕು ಅಷ್ಟು ಮಾಡ್ಕೊಂಡು ಒಂದು ಆ ಸೈಟಿಂದ ಜಾಗ ಖಾಲಿ ಮಾಡ್ತಾರೆ, ಇಲ್ಲ ಕೆಲಸನ ಅಧ್ವಾನ ಮಾಡ್ಬಿಟ್ಟು ಹೋಗ್ತಾರೆ. ಸೊ ಮೋಸ್ಟ್ ಆಫ್ ದ ಟೈಮ್ ಇದು ಆಗ್ತಾ ಇದೆ. 90% ಆಫ್ ದ ಸೈಟ್ಸಲ್ಲಿ ಇದೇ ಸಮಸ್ಯೆ ಆಗ್ತಿರೋದು. ಜನ ಏನು ಮಾಡ್ತಾರೆ, ಪಾಪ ಮನೆ ಕಟ್ಟಿದ್ಮೇಲೆ ಅವ್ರಿಗೆ ಮರ್ಯಾದೆ ಪ್ರಶ್ನೆ ಇರುತ್ತೆ, ಮತ್ತು ಸರ್ವೈವಲ್ ಪ್ರಶ್ನೆ ಆಗಿರುತ್ತೆ. ಬೇರೆ ಎಲ್ಲೋ ಕಡೆ ಬಾಡಿಗೆ ಇರ್ತಾರೆ, ಮನೆಗೆ ಶಿಫ್ಟ್ ಆಗಬೇಕು. ಅವಾಗ ಏನು ಮಾಡ್ತಾರೆ, ಅವ್ರ ಹತ್ರ ಇರೋ ಒಡವೆ ಇರ್ಬೋದು, ಸಾಲ ಮಾಡಿ ಇನ್ನೂ ಸಾಲಕ್ಕೆ ಸಿಗಾಕೊಂಡು ತೊಂದರೆಗೆ ಸಿಗಾಕೊಂತಾರೆ. ಸೊ ಇದನ್ನು ಮಾಡ್ತಿರೋ ಉದ್ದೇಶ ಅಂದರೆ ಇದನ್ನ ಒಂದು ಟ್ರಯಲ್ ಆ್ಯಂಡ್ ಎರರ್ ಅಂತಲೂ ಅನ್ಕೋಬೋದು, ಒಂದು ಪೈಲಟ್ ಪ್ರಾಜೆಕ್ಟ್ ಅಂತಲೂ ಅನ್ಕೊಬೋದು. ಕರ್ಣಕೂರ ಸರ್ ಇನಿಷಿಯೇಟಿವ್, ಮನೋಹರ್ ಸರ್ ಇನಿಷಿಯೇಟಿವ್ ಇದು. ಅವ್ರು ಬಂದು ಡಿಸ್ಕಸ್ ಮಾಡಿದಾಗ ಇದ್ರ ಬಗ್ಗೆ ಹೇಳಿದಾಗ ಯಾಕೆ ಒಂದು ಸಾಮಾಜಿಕ ಜವಾಬ್ದಾರಿ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾವು ಒಂದು CSR ರೀತಿಯಲ್ಲಿ ಇದನ್ನು ಬಿಡ್ಬೋದು ಅಂತ ಪ್ಲ್ಯಾನ್ ಮಾಡ್ಕೊಂಡು. ಸೊ ನಿಮಗೆ ನಮಗೂ ಇದರಲ್ಲಿ 1 ರೂಪಾಯಿ ಲಾಭ ಇಲ್ಲ. ಬಟ್ ಯಾಕೆ ಮಾಡ್ತಾ ಇದ್ದೀರಾ ನೀವು ಸರ್? ಇವಾಗ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಇಷ್ಟು ದಿವಸ ಏನು ಸರ್ ವಿಡಿಯೋಸ್ ಮಾಡ್ಕೊಂಡು ಕರ್ಣಕೂರ ವೀಕ್ಷಕರಿಗೆ ಇಷ್ಟು ದಿವಸ ಕಂಟೆಂಟಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಕೊಂಬಂದ್ರು, ಕಂಟೆಂಟಲ್ಲಿ ಜನರನ್ನ ಎಚ್ಚೆತ್ಸ್ಕೊಂಬಂದ್ರು, ಅದನ್ನು ವ್ಯಾಲ್ಯೂ ಕೊಡೋಣ.
ಇದನ್ನೇ ನಾವು ವ್ಯಾಲ್ಯೂ ಮುಖಾಂತರ ಜನರಿಗೆ ವಾಪಸ್ ಕೊಡೋಣ ಅಂತ ಪೇ ಬ್ಯಾಕ್ ಕಾನ್ಸೆಪ್ಟ್ನ ಮೈಂಡಲ್ಲಿ ಇಟ್ಕೊಂಡು ಕರ್ಣಕುವರ್ ಸರ್ ಇದನ್ನ ಬಿಟ್ಟಿರೋದು. ಮೇನ್ ಸರ್ ಹೇಳಿದ್ದು ಕರೆಕ್ಟು, ಆ್ಯಸ್ ಅ ಪೇ ಬ್ಯಾಕ್. ಅಂದರೆ ನಾವೇ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಸ್ಟಾರ್ಟ್ ಮಾಡಿದಾಗ ಅಭೂತಪೂರ್ವ ರೆಸ್ಪಾನ್ಸ್ ಬಂತು, ಒಳ್ಳೆ ಪ್ರಾಜೆಕ್ಟ್ಗಳು ಸಿಕ್ಕಿದೆ ನಮಗೆ, ನೀವು ಇನ್ನೂ ಬರ್ತಾ ಇದ್ದೀರಾ ನಮಗೆ. ಸೊ ಇದರಿಂದ ನನಗೆ ಅನಿಸಿದ್ದು ಡೆಫಿನೆಟ್ಲಿ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಅದಕ್ಕೋಸ್ಕರನೇ ಯಾಕೆ ನಮ್ಮ ಪಾಪ ಯಾರಿಗೆ ಆಗ್ತಾ ಇಲ್ಲ ಅವ್ರಿಗೆ ಯಾಕೆ ಹೆಲ್ಪ್ ಮಾಡಬಾರ್ದು? ಓಕೆ, ನಾವು ದುಡಿತಾ ಇದ್ದೀವಿ, ನಾವು ಬೆಳೀತಾ ಇದ್ದೀವಿ, ನೀವು ಯಾಕೆ ಬೆಳಿಬಾರ್ದು? ಸರ್ ನಾನು ಇಲ್ಲೊಂದು ನಿಮಗೆ ನಾನು ಒತ್ತಡ ತರಕ್ಕೆ ಒಂದು ಕಾರಣ ಇದೆ ಸರ್. ನಾನು ಕೆಲವೊಬ್ಬರು ಭೇಟಿ ಮಾಡಿದ್ದೀನಿ. ಯಾವಾಗ ಕಂಪ್ನಿಗಳು ಬೇಡ ಅಂತ ಹೇಳಿ ಕಳಿಸ್ತಾರೆ, ನನಗೆ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಹೆಂಗೋ ನಂಬರ್ ತೊಗೊಂಡ್ಬಿಟ್ಟು ಕಾಲ್ ಮಾಡ್ತಾರೆ. ಸರ್ 18 ಲಕ್ಷ ತೊಗೊಂಡು ಹೋಗಿದ್ವಿ ಕಂಪ್ನಿಗೆ, ಮಾಡಿಕೊಟ್ಟಿಲ್ಲ. ಇವನ್ ನಿಮ್ಮ ಕಂಪ್ನಿಗೆ ಹೋದ್ವಿ ಸರ್, ಅಲ್ಲೂ ಕೂಡ ವರ್ಕೌಟ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇದ್ದಾರೆ. ನಮ್ಮ ಕಂಪ್ನಿಲೂ ಬಂದಿದ್ದಾರೆ ಸರ್. ಆವಾಗ ನನಗೆ ಅನಿಸ್ತು ಸರ್ ಇವ್ರಿಗೆ ಏನು ಮಾಡೋದು ಇವ್ರಿಗೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಸರ್, ಪಾಸ್ಟ್ ಎಕ್ಸ್ಪೀರಿಯನ್ಸು. ನಾನು ಕೂಡ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರೋದ್ರಿಂದ ನಾನು ಕೂಡ ಅನೇಕ ಇವ್ರನ್ನ ನೋಡಿದ್ದೀನಿ. ಯಾರು ಮೇಸ್ತ್ರಿಗಳನ್ನಿರ್ಬೋದು, ಕಾಂಟ್ರಾಕ್ಟ್ಗಳನ್ನು ನೋಡಿದ್ದೀನಿ ಸರ್. ಅರ್ಧ ಮಾಡ್ತಾರೆ, ತಮಗೆ ಎಷ್ಟು ದುಡ್ಡು ಬಂತು ತೊಗೊಂಡ್ಬಿಟ್ಟು ಎಸ್ಕೇಪ್ ಆಗಿಬಿಡ್ತಾರೆ. ನೀವು ಮೇಸ್ತ್ರಿಗಳನ್ನ ಹಿಡ್ಕೊಳಕ್ಕಾಗಲ್ಲ, ಕಾಂಟ್ರಾಕ್ಟ್ಗಳನ್ನ ಹಿಡ್ಕೊಳಕ್ಕಾಗಲ್ಲ, ಕನ್ಸ್ಟ್ರಕ್ಷನ್ ಕಂಪ್ನಿನ ನೀವು ಹಿಡ್ಕೋಬೋದು, ಅದಕ್ಕೆ ಅವ್ರು ಇದನ್ನು ಮಾಡೋದಿಲ್ಲ ಅಲ್ವಾ. ಸೊ ಇದೆಲ್ಲದರಿಂದ ನೀವೇ ಪರಿತಪಿಸ್ತಾ ಇದ್ದೀರಾ ಅಂತ ಹೇಳ್ಬೋದು ಸರ್. ಇವಾಗ ನನ್ನ ಕ್ವಶನ್ ಏನಂತಂದರೆ, ಲೈಕ್ ನಾವು ಲಾಸ್ ಆಗದಿನ ಇದನ್ನು ಹೇಗೆ ವರ್ಕೌಟ್ ಮಾಡ್ಕೊಡೋಕ್ಕಾಗುತ್ತೆ ಸರ್? ಸರ್ ಇದು ಕನ್ಸ್ಟ್ರಕ್ಷನ್ ಅಂತ ಬಂದಾಗ ಲೈನ್ ಆಫ್ ಮೆಟೀರಿಯಲ್ಸು ನಿಮ್ಗೆ ಜಾಸ್ತಿ ಆಗಿರುತ್ತೆ. ನಾವು ಇಂಟೀರಿಯರ್ಸು ಮಾಡ್ಕೊಂಡು ಬಂದಿದ್ದೀವಿ, ಎಲ್ಲ ಕಡೆನೂ ಮೆಟೀರಿಯಲ್ಸು ಮತ್ತು ಸ್ಕೋಪ್ ಆಫ್ ವರ್ಕ್ ಮೇಲೆ ನಿಮಗೆ ಬಜೆಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಒಂದು ಲಿಮಿಟೆಡ್ ಸ್ಕ್ವೇರ್ ಫೀಟ್ ಏರಿಯಲ್ಲಿ ಒಂದು ಲಿಮಿಟೆಡ್ ಬಜೆಟ್ ಇಟ್ಕೊಂಡು ಪ್ಲ್ಯಾನ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಡಿಸೆಂಟ್ ಮನೆ ಮಾಡ್ಬೋದು ಸರ್. ಕಾಂಬೋ ಥರ ಮಾಡ್ಕೋ. ಒಂದು ಎಕ್ಸಾಂಪಲ್ ಹೇಳ್ತೀನಿ, ಒಂದು ಟಿಫಿನ್ ಕಾಂಬೋ ಅಂತ ಬರುತ್ತೆ, 100-120 ರೂಪಾಯಿ ಟಿಫಿನ್ ಕಾಂಬೋ. ಕರೆಕ್ಟ್ ಸರ್. ಅದರಲ್ಲಿ ಸ್ಮಾಲ್ ದೋಸೆ ಇರ್ಬೋದು, ಒಂದು ಇಡ್ಲಿ, ಒಂದು ವಡೆ, ನಿಜ, ಒಂಚೂರು ಉಪ್ಪಿಟ್ಟು, ಒಂಚೂರು ಕೇಸರಿ ಬಾತು ಎಲ್ಲ ಕೊಡ್ತಾರೆ ಸರ್. ನಿಜ, 90 ರೂಪಾಯಿನೇ ಅಷ್ಟೇನೆ, ಹೊಟ್ಟೆ ತುಂಬುತ್ತೆ. ಆದರೆ ನೀವು ಅದನ್ನೇ ಬೇರೆ ಬೇರೆಯಾಗಿ ತೊಗೊಳಕ್ಕೆ ಹೋದ್ರೆ ನಿಮ್ಗೆ ಅದು ಸಿಗೋದಿಲ್ಲ, 200-300 ರೂಪಾಯಿ ಆಗುತ್ತೆ. ಈ ಕಾಂಬೋ ಹೆಂಗೆ ಕೊಡೋಕ್ಕೆ ಸಾಧ್ಯ? ಎಲ್ಲವನ್ನು ಚಿಕ್ಕದು ಮಾಡಿ ಕೊಡ್ತಾರೆ, ಲಿಮಿಟೆಡ್ ಕ್ವಾಂಟಿಟಿಲಿ ಮಾಡಿಕೊಡ್ತಾರೆ ವೀಕ್ಷಕರೇ. ನಾವು ಇವತ್ತು ಅದನ್ನೇ ಮಾಡ್ತಾ ಇರುವಂಥದ್ದು. ನಿಮಗೆ ಬಂಗ್ಲೆ ಕಟ್ಕೊಡ್ತೀವಿ, ಅರಮನೆ ಕಟ್ಕೊಡ್ತೀವಿ ಅಂತ ಎಲ್ಲ ತಲೆಗೆ ಒಂದು ಸೂರು ಕೊಡ್ತಾ ಇದ್ದೀವಿ, ಒಂದು ಶೆಲ್ಟರ್ ರೆಡಿ ಮಾಡ್ಕೊಡ್ತಾ ಇದ್ದೀವಿ. ಬಟ್ ಅದು ಪ್ರಾಪರ್ ಶೆಲ್ಟರು, ಪ್ರೀಕಾಸ್ಟ್ ಆಗಲಿ, ಪ್ರೀ ಫ್ಯಾಬ್ರಿಕೇಟೆಡ್ ಆಗಲಿ, ಸ್ಟ್ರಕ್ಚರ್ ಆಗಲಿ ಅಲ್ಲ, ಆ್ಯಕ್ಚುಯಲ್ ಕಾಂಕ್ರೀಟ್ ಮನೆ. ನಿಮ್ಮ ಕನಸಿನ ಮನೆನ ಇವತ್ತು ನಾವು ನನಸು ಮಾಡ್ಕೊಡ್ತೀವಿ. 12, 18, 25 ಲಕ್ಷದಲ್ಲಿ ಫಿನಿಶ್ ಮುಗಿಸೇ ಕೊಟ್ಬಿಡ್ತೀವಿ. ಪೂರ್ತಿ ಮುಗಿಸ್ಬಿಟ್ಟಿದ್ದೀವಿ ಒಂದು. ಬನ್ನಿ ಸರ್, ಕರೆಕ್ಟಾ? ಒಂದು 1 BHKನ 12 ಲಕ್ಷದಲ್ಲಿ ಮಾಡಿ ಮುಗಿಸಿರುವಂಥ ಮನೆ ವೀಕ್ಷಕರೇ. ಆ್ಯಂಡ್ ಸ್ಪೆಸಿಫಿಕೇಶನ್ ಏನೇನು ಬರುತ್ತೆ, ಮಟೀರಿಯಲ್ ಏನೇನು ಬರುತ್ತೆ, ಟೈಮ್ ಎಷ್ಟಾಗುತ್ತೆ, ಪೇಮೆಂಟ್ ಆಪ್ಷನ್ ಯಾವ ಥರ ಇರುತ್ತೆ ಎಲ್ಲ ನಾವು ಆಫೀಸಲ್ಲಿ ಹೋಗಿ ಹೇಳ್ಬಿಡೋಣ ಅಲ್ವಾ. ಆರಾಮಾಗಿ ಕೂತ್ಕೊಂಡು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಫಸ್ಟ್ ನೀವು ಮನೆ ನೋಡಬೇಕು. ಇದು ಒಂದು ಮಾಡಿರುವಂಥ ಮನೆ, ಟೋಟಲ್ ಆಲ್ಮೋಸ್ಟ್ 400 ಸ್ಕ್ವೇರ್ ಫೀಟಲ್ಲಿ ಮಾಡಿರುವಂಥ ಮನೆ. 12 ಲಕ್ಷದಿಂದ ಸ್ವಲ್ಪ ಜಾಸ್ತಿ ಆಗಿದೆ, ಬಟ್ ಅದು ಒಂದು 12 ಲ್ಯಾಕ್ ಒಂದು ಪ್ಯಾಕೇಜ್ ಅಂತ ಅನ್ಕೋಬೋದು. ಸೊ ಬನ್ನಿ ಈ ಮನೇನ ತೋರಿಸ್ಕೊಂಡ್ಬರ್ತಾರೆ ಸರ್. ಅದಾದ ನಂತರ ಹೆಚ್ಚಿನ ವಿಚಾರಗಳನ್ನು ಮಾತಾಡೋಣ, ಆಫೀಸಲ್ಲಿ ಹೋಗಿ ಮಾತಾಡೋಣ. ತುಂಬ ಮಾತಾಡೋದಿದೆ. ದಯವಿಟ್ಟು ನಿಮಗೋಸ್ಕರ ಮಾಡ್ತಿರೋಂಥ ವಿಡಿಯೋ ದಯವಿಟ್ಟು ನೋಡಿ ಆ್ಯಂಡ್ ಇದನ್ನು ಶೇರ್ ಮಾಡಿ. ಎಷ್ಟೋ ಜನರಿಗೆ ಇದರಲ್ಲಿ ಒದ್ದಾಡ್ತಾ ಇರ್ತಾರೆ ಅಲ್ವಾ. ಸೊ ಆಮೇಲೆ ವಾಟ್ ಅಬೌಟ್ ಕ್ವಾಲಿಟಿ ಸರ್? ನಾವು ಈ ಪ್ರೈಸಲ್ಲಿ ಕೊಡ್ತಿದೀವಿ ಅಂತ ಹೇಳ್ಬಿಟ್ಟು ಕಳಪೆ ಕೊಡ್ತಿಲ್ಲ ತಾನೇ ನಾವು ಅಲ್ವಾ? ಆಬ್ವಿಯಸ್ಲಿ ನಾನಂತೂ ಒಪ್ಪಲ್ಲ ಕಳಪೆ ಆದ್ರೆ, ಬಟ್ ಅದು ನೀವು ಮುಂಚೆ ಹೇಳಿದ್ಕಂದ್ರೆ ಏರಿಯಾ ಕಮ್ಮಿ ಆದಾಗ ನಿಮಗೆ ನಾವು ಏನು ಏರಿಯಾ ದೊಡ್ಡದಾದಾಗ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ, ಮೆಟೀರಿಯಲ್ಸ್ ಜಾಸ್ತಿ ಬೇಕಾಗುತ್ತೆ, ಲೇಬರ್ ಜಾಸ್ತಿ ಬೇಕಾಗುತ್ತೆ, ಕೆಲಸನೂ ಜಾಸ್ತಿ ಆಗುತ್ತೆ. ಏರಿಯಾ ಕಮ್ಮಿ ಆದಾಗ ನಮಗೆ ಸೇಮ್ ಬ್ರ್ಯಾಂಡೆಡ್ ಮೆಟೀರಿಯಲ್ಸ್ನ ಒದಗಿಸ್ಬೋದು. ಸೇಮ್ ಬ್ರ್ಯಾಂಡೆಡ್ ಮೆಟೀರಿಯಲ್ಸ್ನ ಹಾಕೊಂಡು ನಾವು ಹೆಂಗೆ ಸಫಿಸ್ಟಿಕೇಟೆಡ್ ಮನೆಗಳನ್ನ ಪ್ಲಾನ್ ಮಾಡ್ತೀವೋ ಆ ಪ್ಲಾನ್ನ ಇಲ್ಲೇ ತೊಗೊಂಬಂದು ಹಾಕಿ ಮಾಡ್ಕೊಡ್ಬೋದು. ಇಲ್ಲೂ ನಿಮಗೆ ಕಳಪೆ ಮೆಟೀರಿಯಲ್ಸ್ ಹಾಕಿ ಇಲ್ಲೊಂದು ಆಪ್ಷನ್ ಇದೆ, ಬಲ್ಕ್. ನಾವೇನು ಮಾಡ್ತಾ ಇದೀವಿ ಅಂದರೆ ಬಲ್ಕ್ ಹೋಗ್ತಾ ಇದ್ದೀವಿ. ಎಷ್ಟು ಜನ ನೀವು ಬರ್ತೀರಾ ಅಷ್ಟು ಒಳ್ಳೆಯದು ವೀಕ್ಷಕರ. ಅಷ್ಟು ಕ್ವಾಲಿಟಿ ನಾವು ಕೊಡ್ಬೋದು. ಆಬ್ವಿಯಸ್ಲಿ ಒಳ್ಳೆ ಕ್ವಾಲಿಟಿ ಕೊಡ್ತೀರಾ. ನಾವು ಬಲ್ಕಲ್ಲಿ ಹೋದಾಗ, ಬಲ್ಕ್ ಪರ್ಚೇಸಸ್ ಮಾಡಿದಾಗ ನಮಗೂ ಕೂಡ ನಮಗೆ ವರ್ಕೌಟ್ ಆಗುತ್ತೆ ಅನ್ನೋದೊಂದು ಇರುತ್ತೆ. ಇಲ್ಲಿ ವರ್ಕೌಟ್ ಆಗೋದು ಬೇಡ, ಅಲ್ಲಿಂದಲ್ಲಿಗೆ ಆದರೆ ಸಾಕು ವೀಕ್ಷಕರೇ. ಆ ದುಡ್ಡಿಗೆ ಆ ಮನೆ ಮಾಡಿಕೊಟ್ರೆ ಸಾಕು. ಕೆಲವೊಂದು ಕಂಡೀಷನ್ಗಳಿದೆ, ಅದು ಆಫೀಸ್ಗೆ ಹೋಗೋಣ, ಮಾತಾಡೋಣ. ಆ್ಯಂಡ್ ಇವತ್ತಿಂದನೇ ನೀವು ಕಾಲ್ ಮಾಡ್ಬೋದು, ಬುಕಿಂಗ್ ಮಾಡ್ಕೋಬೋದು, ಆಫೀಸಿಗೆ ಬರ್ಬೋದು, ಮಾತಾಡ್ಬೋದು. ಆ್ಯಂಡ್ ಈ ಮನೆ ನೋಡ್ತಾ ಇದ್ದೀರಾ, ಸಿಂಪಲ್ ಆಗಿದೆ ಗುರು, ಇದೇ ಥರ ಮನೆ ಕೊಡ್ತೀರಾ? ಇಲ್ಲ, 10 ಆಪ್ಷನ್ಸ್ ಇದೆ. ಕೇರಳ ಮಾದರಿ ಮನೆ ಬೇಕಾ, ಅಲ್ಟ್ರಾ ಮಾಡರ್ನ್ ಮನೆ ಬೇಕಾ, ಕಂಟೆಂಪ್ರರಿ ಮನೆ ಬೇಕಾ, ಹಳೆ ಕಾಲದ ಥರ ಮನೆ ಬೇಕಾ, ಎಲ್ಲ ಕಟ್ಕೊಡೋಣ ಇದೇ ರೇಟಲ್ಲಿ. ಮತ್ತೆ ಫ್ಲೋರ್ ಪ್ಲಾನು ಅಷ್ಟೇ, ನಿಮ್ಗೊಂದು 5 ಆಪ್ಷನ್ಸ್ ಬರುತ್ತೆ. 5 ಆಪ್ಷನ್ ಪ್ರೀ ಮೇಡ್ ಟೆಂಪ್ಲೇಟ್ಸ್ ಇರುತ್ತೆ. ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬೋದು. ಕಿಟಕೀಸ್ ನಿಮ್ಗೆ ಎಷ್ಟು ಬರುತ್ತೆ, ಮತ್ತೆ ರೂಮ್ ಸೈಜ್ ಏನು ಬರುತ್ತೆ ಅದೆಲ್ಲ ಸ್ಟ್ಯಾಂಡರ್ಡ್ ನಾವು ಫ್ಲೋರ್ ಪ್ಲಾನ್ ರೆಡಿ ಮಾಡಿರ್ತೀವಿ. ನೀವೇನು ಅಂದ್ರೆ ಪಿಕ್ ಮಾಡ್ಕೋಬಹುದು. ಕಂಪ್ಲೀಟ್ ಪ್ಲಗ್ ಅಂಡ್ ಪ್ಲೇ ಸಿಸ್ಟಮ್ ಇದು. ಪ್ಲಗ್ ಅಂಡ್ ಪ್ಲೇ ಸಿಸ್ಟಮ್ ತುಂಬಾ ಈಸಿ ಇರುತ್ತೆ ಅಂತ ಹೇಳ್ಬೋದು. ನಿಮ್ಮ ಬಜೆಟ್ಗೆ ತಕ್ಕಾಗಿ ಒಳ್ಳೆ ಮನೆಯನ್ನ ನಾವು ಕಟ್ಕೊಡ್ತೀವಿ ಸರ್. ಈ ಪ್ರಾಜೆಕ್ಟ್ಗೆ ಏನು ಹೆಸರು ಇಡ್ತಾ ಇದ್ವಿ ಸರ್? ಈ ಪ್ರಾಜೆಕ್ಟ್ಗೆ ಕರ್ಣಕುವರ ಮನೋಹರ್ ಸರ್ ಒಂದು ವ್ಯಾಲ್ಯೂ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸಿಂಪಲ್ ಆಗಿ ಇದನ್ನ ವ್ಯಾಲ್ಯೂ ಹೋಮ್ಸ್ ಅಂತ
ನಮ್ಮ ಕನ್ನಡ ಮಾಡಿದ್ದೀವಿ ಸರ್. ವ್ಯಾಲಿ ಹೋಮ್ಸ್ ಬೈ ಕನ್ನಡ ಕೋರ. ಹೌದು ವೀಕ್ಷಕರೇ, ಇದೊಂದು ರಿಜಿಸ್ಟರ್ಡ್ ಬ್ರ್ಯಾಂಡ್ ಆಗಿ ಕ್ರಿಯೇಟ್ ಮಾಡಿಬಿಟ್ಟಿದ್ದೀವಿ. ಸೊ ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರ ಅದೇ ಬೇರೆ ಸೆಕ್ಷನ್ನು. ನಮ್ಮ ಜನರಿಗೋಸ್ಕರ, ಯಾರು ಬಡವರು ಇರ್ತಾರೆ, ಮಿಡಲ್ ಕ್ಲಾಸ್ ಇರ್ತಾರೆ, ಕಡಿಮೆ ದುಡ್ಡು ಇಟ್ಕೊಂಡಿರ್ತಾರೆ, ಅಂಥವ್ರಿಗೋಸ್ಕರ ಕೊಡ್ತಾ ಇರೋಂಥದ್ದೇ ವ್ಯಾಲ್ಯೂ ಹೋಮ್ಸ್. ಕರೆಕ್ಟಾ ಸರ್ ಇದು? ವ್ಯಾಲಿ ಹೋಮ್ಸ್ ಬೈ ಕನ್ನಡ ಕೋರ. ಕನ್ನಡ ಕೋರ. ಬನ್ನಿ ವೀಕ್ಷಕರೇ, ಪ್ರೀಮಿಯಂ ಅವರೆಲ್ಲ ಎಂಜಾಯ್ ಮಾಡಿದ್ದು ಸಾಕು, ಇವಾಗ ನೀವು ಎಂಜಾಯ್ ಮಾಡಬೇಕು. ಬನ್ನಿ ವೀಕ್ಷಕರೇ. ಸರ್ ಹಾಂ ಸರ್. ಸೊ ಮೊದಲನೇದಾಗಿ ಒಂದು ಈ ರೀತಿ ಮನೆ ಬರುತ್ತೆ ಅಂತ ಅನ್ಕೊಳ್ಳೋಣ. ಹಾಂ ಸರ್. ಓಕೆ, ಸೊ ಇಲ್ಲಿ ಬೇಸಿಕಲಿ ಏನೇನು ಬರುತ್ತೆ? ಫ್ರಂಟ್ ಎಲಿವೇಶನ್ ಅಲ್ಲಿ ಫ್ರಂಟ್ ಒಂದು ಸಿಂಪಲ್ ಎಲಿವೇಶನ್ ಬರುತ್ತೆ. ಇದೊಂದು ನಾರ್ಮಲ್ ಎಲಿವೇಶನ್ ಮಾಡಿರೋದು. ಸೊ ಇದರಲ್ಲಿ ನಿಮಗೆ ಕ್ಲಾಡಿಂಗ್ ಆಪ್ಷನ್ಸ್ ಬೇಕಂದ್ರೆ ಲಿಮಿಟೆಡ್ ಆಪ್ಷನ್ಸ್ ಇರುತ್ತೆ. ಕ್ಲಾಡಿಂಗ್ ಅಂದ್ರೆ ನಿಮಗೆ ಎಕ್ಸ್ಟ್ರಾಡಿನರಿ ಕ್ಲಾಡಿಂಗ್ ಮೆಟೀರಿಯಲ್ ಹೋಗೋಕ್ಕಾಗೋದಿಲ್ಲ. ಓಕೆ, ಟೈಲ್ಸ್ ಅಲ್ಲಿ ಕ್ಲಾಡಿಂಗ್ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ನಾವು ಇದರಲ್ಲೇ ವರ್ಕ್ ಮಾಡ್ಕೊಡ್ತೀವಿ ಸರ್. ನಿಮಗೆ ಎರಡು ಆಪ್ಷನ್ಸ್ ಸಿಮೆಂಟ್ ಅಲ್ಲೇ ವರ್ಕ್ ಮಾಡ್ಕೊಡ್ತೀವಿ. ಈ ರ್ಯಾಂಪ್ ಇದೆಲ್ಲ ಹಾಕೊಡ್ತೀರಾ ಸರ್? ಇದರಲ್ಲಿ ಸರ್ ರ್ಯಾಂಪ್, ಪಾರ್ಕಿಂಗ್ ರ್ಯಾಂಪ್ ಬಂದೇ ಬರುತ್ತೆ. ಪಾರ್ಕಿಂಗ್ ರ್ಯಾಂಪ್ ಇಲ್ಲ ಅಂದ್ರೆ ಮನೆಗೆ ಆಕ್ಸೆಸ್ ಇರೋದಿಲ್ವಲ್ಲ, ಚಪ್ಪಡಿ ಕಲ್ಲಲ್ಲಿ ಹಾಕೊಡ್ತೀರಾ? ಇದೊಂದು ಸ್ಟ್ಯಾಂಡರ್ಡ್ ಪಾರ್ಕಿಂಗ್ ರ್ಯಾಂಪ್ ಬಂದೇ ಬರುತ್ತೆ. ಮನೆಗೆ ಆಕ್ಸೆಸ್ ಮಾಡೋದಕ್ಕೆ ಇದು ಅವಶ್ಯಕತೆ ಇದೆ ಸರ್. ವಾಟ್ ಅಬೌಟ್ ಗೇಟ್? ಸರ್ ಗೇಟ್ ಬಂದ್ಬಿಟ್ಟು ವಿಕೆಟ್ ಗೇಟ್ ಬರುತ್ತೆ ನಿಮಗೆ. ಬಂದ್ಬಿಟ್ಟು ಅವ್ರಿಗೆ ಎಕ್ಸ್ಟ್ರಾ ಭದ್ರತೆ ಬೇಕು ಅಂತ ಮಾಡಿಸ್ಕೊಂಡ್ರಿ ಸೆಪರೇಟ್ ಆಗಿ. ಓಕೆ ಓಕೆ ಓಕೆ, ಓಪನ್ ಮಾಡೋಣ ಸರ್. ಒಳಗಡೆ ಹೋಗ್ಬಿಡೋಣ. 100%. ಸೊ MS ದೇ ಬರುತ್ತಲ್ವಾ ಇಲ್ಲಿ? 100% MS ಬರುತ್ತೆ ಸರ್. ಒಳಗಡೆ ಹೊರಟೋಗ್ಬಿಡೋಣ. ಸೊ ಒಳಗಡೆ ಬಂದ್ರೆ ಸ್ವಲ್ಪ ಪಾರ್ಕಿಂಗ್ ಜಾಸ್ತಿ ಬಿಟ್ಟಿದೀವಿ ಇವ್ರಿಗೆ. ಓಕೆ, ಸೊ ನಿಮಗೆ ನಾರ್ಮಲ್ ಆಗಿ ಪಾರ್ಕಿಂಗ್ ಕಮ್ಮಿ ಇರುತ್ತೆ. ಫ್ರಂಟೇಜ್ ಇದು ಫ್ರಂಟೇಜ್ ಸ್ವಲ್ಪ ಜಾಸ್ತಿ ಬಿಟ್ಟಿದೀವಿ. ಓಕೆ, ನಿಮಗೆ ಫ್ರಂಟೇಜ್ ಅಲ್ಲಿ ಎಲ್ಲಿ ಪಾರ್ಕಿಂಗ್ ಬಿಟ್ಟಿರುತ್ತೆ ಅಲ್ಲಿ ಪಾರ್ಕಿಂಗ್ ಟೈಲ್ಸ್ ಬರುತ್ತೆ. ಓಕೆ, ಎಲ್ಲೂ ಪ್ಲೇನ್ ಬಿಡೋದಿಲ್ಲ. ನಾರ್ಮಲ್ ಆಗಿ ನಿಮಗೆ ಅಂಡರ್ ಸಂಪ್ ಬರುತ್ತೆ. ಸಂಪ್ ಕೊಡ್ತೀರಾ? ಇಲ್ಲಿ FRP ಡೋರ್ ಇದೆ ನಿಮಗೆ. FRP ಡೋರ್ ಹಾಕಿ ಸಂಪ್ ಕೊಡ್ತೀರಾ? ಸಂಪ್ 100% ಕೊಟ್ಟೆ ಕೊಡ್ತೀವಿ ಸರ್. ಸೊ ಮೀಟರ್ ವ್ಯವಸ್ಥೆ ಎಲ್ಲ ಮಾಡ್ಕೊಡ್ತೀರಾ? ಎಲ್ಲ ಬರುತ್ತೆ ಸರ್. ಓಕೆ, ವಾಟ್ ಅಬೌಟ್ ಫ್ರಂಟ್ ಕ್ಲಾಡಿಂಗ್? ಇಲ್ಲೂ ಟೈಲ್ಸ್ ಹಾಕೊಡ್ತೀರಾ? ಇಲ್ಲೂ ಬರುತ್ತೆ ಸರ್ ಟೈಲ್ಸ್. ನಿಮಗೆ ಮ್ಯಾಟ್ ಫಿನಿಶ್ ಟೈಲ್ ಕೊಟ್ಟಿದ್ದೀವಿ ನೋಡಿ ಇಲ್ಲಿ, ವಿಟ್ರಿಫೈಡ್ ಟೈಲ್ ಇದು. ಇದರಲ್ಲಿ ಆಪ್ಷನ್ ಕೊಡ್ತೀವಿ ನಿಮಗೆ. ಐದರ್ ಯು ಕ್ಯಾನ್ ಗೋ ವಿತ್ ಗ್ಲಾಸಿ ಆರ್ ಇದು ಮ್ಯಾಟ್. ಎರಡು ಆಪ್ಷನ್ ಇದೆ. ಒಟ್ನಲ್ಲಿ ವಿಟ್ರಿಫೈಡ್ ಸರ್. ಓಕೆ, ಮೇನ್ ಡೋರ್ ಸರ್? ಸೊ ಮೇನ್ ಡೋರ್ ಬಂದ್ಬಿಟ್ಟು TK ಇದು. ಟೀ ಕೊಡ್ತೀರಾ? ಇದರಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. ವೀಕ್ಷಕರ ನೋಡ್ಕೋಬಹುದು. ಹ್ಯಾಂಡಲ್ಸ್ ಮತ್ತೆ ಡೋರ್ ನಿಮ್ಗೆ ಆಕ್ಚುಲಿ 3 ಫೀಟ್ ಬರುತ್ತೆ. 3/7 ವರೆಗೂ ಇದೆ ಸರ್. ಸೂಪರ್ ಸೂಪರ್. ಬನ್ನಿ ಸರ್, ಒಳಗಡೆ ಬನ್ನಿ ಸರ್, ನೋಡೋಣ ಬನ್ನಿ ಸರ್. 3/7 ಅಂತೂ ಗ್ಯಾರಂಟಿ? ಎಸ್ ಸರ್, 100% ಸರ್. ಓಕೆ ಓಕೆ. ಆಮೇಲೆ ವಾಟ್ ಅಬೌಟ್ ಹಾಲ್? ಸೊ ಹಾಲ್ ಬಂದ್ಬಿಟ್ಟು ನಿಮಗೆ 12/10 ಇದೆ. 12/10? 12/10 ಇಷ್ಟೇ ಇರುತ್ತಾ? ಇಷ್ಟೇ ಇರುತ್ತೆ. ಸೊ ನಿಮ್ ಏರಿಯಾ ನೋಡ್ಕೊಂಡು ನಾನು ಹೇಳಿದ್ನಲ್ಲ, ನಮ್ಮ ಹತ್ರ ಪ್ರೀ ಡಿಸೈನ್ಡ್ ಫ್ಲೋರ್ ಪ್ಲಾನ್ ಟೆಂಪ್ಲೇಟ್ಸ್ ಇದೆ. ಓಕೆ, ಸೊ ನಿಮಗೆ 5 ಟೆಂಪ್ಲೇಟ್ಸ್ ಬರುತ್ತೆ. ಫ್ಲೋರ್ ಪ್ಲಾನ್ ನಾವು ಡಿಸೈನ್ ಮಾಡಿ ಇಟ್ಟಿರ್ತೀವಿ. ನಿಮ್ದು 1 BHK ಯಾವ ಪ್ಯಾಕೇಜ್ ತಗೋತೀರಾ ನೀವು? 12 lakhs, 18 lakhs, 25 lakhs, ಅದ್ರ ಬೇಸಿಸ್ ಮೇಲೆ ಪ್ರೀ ಡಿಸೈನ್ ಟೆಂಪ್ಲೇಟ್ಸ್ ಇರುತ್ತೆ. ಅದರಲ್ಲಿ ನೀವು ಇಂಟರ್ಚೇಂಜ್ ಮಾಡ್ಕೋಬಹುದು. ಎಸ್ ಸರ್. ವಿಂಡೋ ಕೊಡ್ತೀರಾ ಒಂದು? ಸೊ ವಿಂಡೋ ನಿಮ್ಗೆ ಏನಾಗುತ್ತೆ ವೀಕ್ಷಕರು ಎಕ್ಸ್ಪ್ಲೇನ್ ಮಾಡ್ತೀನಿ. 1 BHK ನಿಮಗೆ ಲಿವಿಂಗ್ ಏರಿಯಾಗ ಒಂದು ವಿಂಡೋ, ನಿಮಗೆ ವಾಶ್ರೂಮ್ ಒಂದು ವಿಂಡೋ, ರೂಮ್ ಒಂದು ವಿಂಡೋ, ಕಿಚನ್ ಒಂದು ವಿಂಡೋ, ಎಲ್ಲ ಕಡೆ ಒಂದೊಂದು ವಿಂಡೋ ಬರುತ್ತೆ. ಯಾವ ವಿಂಡೋ? UPVC ಸರ್. UPVC? ಎಸ್ ಸರ್. ಓಕೆ, ಸೂಪರ್. 12/10 ನ ಒಂದಿದು. ಫ್ಲೋರಿಂಗ್ ಏನ್ ಕೊಡ್ತಾ ಇದ್ದೀರಾ ಸರ್? ಫ್ಲೋರಿಂಗ್ ಇಲ್ಲಿ ಬಂದು ಅವ್ರು ಗ್ರಾನೈಟ್ ಮಾಡಿಸ್ಕೊಂಡಿದ್ದಾರೆ. ಗ್ರಾನೈಟ್ ನಾವು ಅಕಾಮಿಡೇಟ್ ಮಾಡಕ್ ಆಗೋದಿಲ್ಲ. ವಿಟ್ರಿಫೈಡ್ ಟೈಲ್ಸ್ ನಮ್ಮ ಪ್ಯಾಕೇಜ್ ಇರೋದೆಲ್ಲ ವಿಟ್ರಿಫೈಡ್ ಟೈಲ್ಸ್. ವಿಟ್ರಿಫೈಡ್ ಟೈಲ್ಸ್ ಸರ್ ಅದೇನಂದ್ರೆ ಇದು ನಾವು ಮುಂಚೆನೆ ನಿಯೋಜಿತವಾಗಿ ಏನೇನು ಮೆಟೀರಿಯಲ್ಸ್ ಕೊಡಬೇಕು, ಏನೇನು ಇನ್ಕ್ಲೂಡ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಇಟ್ಟಿರ್ತೀವಿ. ಎಲ್ಲೇ ನೀವು ಮೆಟೀರಿಯಲ್ಸ್ ಚೇಂಜ್ ಮಾಡ್ತೀರಾ, ಅದನ್ನ ಬೇರೆ ಮೆಟೀರಿಯಲ್ಸ್ ನೀವು ಇದು ಕೇಳ್ತೀರಾ ಅಂತ ಹೇಳಿದ್ರೆ, ಆಪ್ಷನ್ ಕೇಳ್ತೀರಾ ಅಂದ್ರೆ ಅವಾಗ ಪ್ಯಾಕೇಜ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಓಕೆ, ಆಮೇಲೆ ಈ ಕಡೆ ಬಂದ್ಬಿಡೋಣ. ದೇವ್ರ ಮನೆ ಎಷ್ಟು ದೊಡ್ಡ ಕೊಡ್ತೀರಾ ಸರ್? 4/3, 4/4 ಎರಡು ಆಪ್ಷನ್ ಇದೆ ನಿಮಗೆ. ಓಕೆ, ಸೊ ಇದಕ್ಕೂ ನಿಮಗೆ ಟೀಕ್ ಕುಡ್ಡೆ ಬರುತ್ತೆ ಸರ್. ಡೋರು ಟೀಕ್ ಕುಡ್ಡೆ ಕೊಡ್ತೀರಾ? ಫ್ರೇಮ್ ಅಂಡ್ ಡೋರ್, ಶಟರ್ ಮತ್ತೆ ಫ್ರೇಮ್ ಎರಡು ನಿಮಗೆ ಟೀಕ್ ಅಲ್ಲ ಬರುತ್ತೆ ಸರ್. ಓಕೆ ಓಕೆ, ವೆರಿ ನೈಸ್, ಸೂಪರ್. ಈ ಕಡೆ ಬಂದ್ಬಿಡೋಣ. ಸೊ ವಾಟ್ ಅಬೌಟ್ ಕಿಚನ್ ಸೈಜ್? ಸರ್ ಕಿಚನ್ ಬಂದ್ಬಿಟ್ಟು ನಿಮಗೆ 8/9 ಇದೆ. 8/9 ಇದೆ. 8/9 ಇದೆ. ಏನೇನಾಗಿ ಬರುತ್ತೆ ಸರ್ ನಿಮ್ಮ ಕಡೆ? ಕಿಚನ್ ಅಲ್ಲಿ ನಿಮ್ ಕೆಳಗಡೆ ಕಟ್ಟೆ ಕಟ್ಕೊಡ್ತೀವಿ ನಾವು. ಇದು ಮೇಲ್ಗಡೆ ಇದು ಸ್ಲಾಬ್ ಹಾಕೊಡ್ತೀವಿ ಸರ್. ಇದು ಕಟ್ಟೆ ಕಟ್ಕೊಡ್ತೀವಿ. ಡಬಲ್ ಥಿಕ್ನೆಸ್ 40 mm ನಿಮಗೆ ಫ್ರಂಟ್ ಪ್ರೊಜೆಕ್ಷನ್ ನೋಸಿಂಗ್ ಆಗಿ ನಿಮಗೆ ಏನು ಬ್ಲಾಕ್ ಇದು ಬರುತ್ತೆ, ಗ್ರಾನೈಟ್ ಬರುತ್ತೆ, ಹಾಕೊಡ್ತೀರಾ? ಗ್ರಾನೈಟ್ ಹಾಕೊಡ್ತೀವಿ ಸರ್. ಇಲ್ಲಿ ಸಿಂಕ್ ಯಾವ್ದು ಕೊಡ್ತೀರಾ? ಇದು ಬಂದ್ಬಿಟ್ಟು SS ಸಿಂಕ್ ಬರುತ್ತೆ ನಿಮಗೆ. SS ಹಾಕೊಡ್ತೀರಾ? SS ಸಿಂಕ್ ವಿತ್ ಫಿಟ್ಟಿಂಗ್ಸ್, ಪ್ಲಂಬಿಂಗ್ ಫಿಟ್ಟಿಂಗ್ಸ್. ಓಕೆ, ಇದು PVC ಹಾಕ್ತೀರಾ? SS ಹಾಕೊಡ್ತೀರಾ? ಯಾ ಸರ್. ಇದು PVC ಬರುತ್ತೆ, SS ಬರುತ್ತೆ? ಸರ್ SS ಸರ್. SS ಬರುತ್ತೆ. SS ಬರುತ್ತೆ. ಈ ಟೈಲ್ಸ್ ಹಾಕೊಡ್ತೀರಾ? 4 ಫೀಟ್ ವರೆಗೂ ಬರುತ್ತೆ ಟೈಲ್ಸ್. 4 ಫೀಟ್ ಟೈಲ್ಸ್? 4 ಫೀಟ್ ಟೈಲ್ಸ್ ಬರುತ್ತೆ. ವೀಕ್ಷಕರು ಇನ್ನೊಂದು ಸಜ್ಜಾ ಬರುತ್ತೆ ನಿಮಗೆ. ಸಜ್ಜಾನು ಕೊಡ್ತೀರಾ? ಸಜ್ಜಾ ಕೊಡ್ತೀವಿ ಸರ್. ವೆರಿ ನೈಸ್ ಸರ್, ಪರವಾಗಿಲ್ಲ. ನಾನು ತುಂಬಾ ಚಿಕ್ಕದಾಗಿರುತ್ತೆ ಅನ್ಕೊಂಡಿದ್ದೆ. ಸೊ ಆಲ್ಮೋಸ್ಟ್ ದೊಡ್ಡದಾಗೆ ಬರುತ್ತೆ ಸರ್. ಓಕೆ, ರೂಮ್ಗೆ ಹೋಗ್ಬಿಡೋಣ. ರೂಮಿಗೆ ಬಂದ್ರೆ ನಿಮಗೆ ಬನ್ನಿ ವೀಕ್ಷಕರೇ, ರೂಮಲ್ಲಿ ಫ್ಲಶ್ ಡೋರ್ ಬರುತ್ತೆ. ಫ್ಲಶ್ ಡೋರ್ ನೋಡ್ಬೋದು, ಮತ್ತೆ ಫಿಟ್ಟಿಂಗ್ಸ್ ಎಲ್ಲ ನೋಡ್ಬೋದು ನಿಮಗೆ. ಡೀಸೆಂಟ್ ಫಿಟ್ಟಿಂಗ್ಸ್ ಬರುತ್ತೆ. ರೂಮ್ ಬಂದು ಒಂದು 10/10 ಅಕಾಮಿಡೇಟ್ ಮಾಡಿರ್ತೀವಿ ನಿಮಗೆ. ಓಕೆ, ಸೊ ನಿಮ್ಮ ಫ್ಲೋರಿಂಗ್ ಅಲ್ಲಿ ಅದೇ ಸೇಮ್ ವಿಟ್ರಿಫೈಡ್ ಆಪ್ಷನ್ ಬರುತ್ತೆ. ಸೊ ನಿಮಗೆ ಏನು ಇದರಲ್ಲಿ ನಿಮಗೆ ಆಪ್ಷನ್ ಇರೋದಿಲ್ಲ ಅಂತ ವೀಕ್ಷಕರ, ನೀವು ವಾಲ್ಗೆ ಏನು ಸೆಲೆಕ್ಟ್ ಮಾಡಿರ್ತೀರೋ ರೂಮ್ಗೂ ಅದನ್ನೇ ತಗೋಬೇಕಾಗುತ್ತೆ. ಅದನ್ನೇ ತಗೊಂಡು ನಾವು ಬೇರೆದು ಇದು ಮಾಡೋಕ್ಕಾಗೋದಿಲ್ಲ. ಸೊ ವೀಕ್ಷಕರ, ಇಲ್ಲೊಂದು ವಿಂಡೋ ಬಿಡ್ತಾರೆ. ಸೊ ನೋಡ್ತಾ ಇರ್ಬೋದು, ದೊಡ್ಡದಾಗಿದೆ. ಬನ್ನಿ ಸರ್, ಲಾಸ್ಟ್ ಅಲ್ಲಿ ಇಲ್ಲೊಂದು ವಾಶ್ರೂಮ್ ಒಂದು ಬರುತ್ತಲ್ವಾ? ಬನ್ನಿ ಸರ್, ಒಂದು ವಾಶ್ರೂಮ್ ತೋರಿಸ್ಬಿಡೋಣ. ವಾಶ್ರೂಮು? ಎಸ್ ಸರ್.
ಇದು ಇದಾಕೊಡ್ತೀರಾ ಒಂದು ವಾಶ್ ಮೆಷಿನ್ ಸರ್ ಒಂದು ವಾಶ್ ಮಿಷಿನ್ ಬರುತ್ತೆ ಕಾಮನ್ ಇದೆ ನಿಮಗೆ. ಸೊ ಇದನ್ನ ನೀವು ಯೂಸ್ ಮಾಡ್ಕೋಬಹುದು. ವಾಶ್ರೂಮ್ ಸೈಜ್ ಏನು ವಾಶ್ರೂಮ್ ಸೈಜ್ 6x4 ಬರುತ್ತೆ. 6x4. ಎಸ್ ಸರ್. ಕೆಳಗಡೆ ಏನು ಬರುತ್ತೆ ಸರ್ ಈ ಸಾದ್ರಲ್ಲಿ ಹಾಕಿದ್ದಾರೆ ನಿಮ್ಗೆ ಆಂಟಿ ಸ್ಕಿಡ್ ವಿಟ್ರಿಫೈಡ್ ಬರುತ್ತೆ ಸರ್. ಆಂಟಿ ಸ್ಕಿಡ್ ವಿಟ್ರಿಫೈಡ್ ಬರುತ್ತೆ. ಬರುತ್ತೆ ಕಮೋಡ್ ಯಾವ್ದು ಕೊಡ್ತೀರಾ? ಸರ್ ಕಮೋಡ್ ನಿಮಗೆ ಇದು ವಾಲ್ ಮೌಂಟ್ ಮಾಡಿದ್ದಾರೆ, ಅದು ಎಕ್ಸ್ಟ್ರಾ ಆಗಿದೆ. ವಾಲ್ ಮೌಂಟ್ ಬರಲ್ಲ ನಿಮಗೆ, ನಾರ್ಮಲ್ ಕಮೋಡ್ ಬರುತ್ತೆ. ಸಿಂಗಲ್ ಪೀಸ್ ಕಮೋಡ್, ಸಿಂಗಲ್ ಪೀಸ್ ವೆಸ್ಟರ್ನ್ ಕಮೋಡ್ ಬರುತ್ತೆ. ಓಕೆ. ಆಮೇಲೆ ಇಲ್ಲಿ ಏನು ಕೊಡ್ತೀರಾ? ವಾಲ್ ಮಿಕ್ಸರ್ ಡೈವರ್ಟರ್ ಸರ್? ಸರ್ ಇಲ್ಲಿ ವಾಲ್ ಮಿಕ್ಸರ್, ವಾಲ್ ಮಿಕ್ಸರ್ ಹಾಕೊಡ್ತೀರಾ. ಟೈಲ್ಸ್ ಎಲ್ಲಿವರೆಗೆ ಹಾಕೊಡ್ತೀರಾ? ಟೈಲ್ಸ್ ಬಂದು 7 ಫೀಟ್ ಬರುತ್ತೆ ಇಲ್ಲಿ ಹಾಕಿದಾರಲ್ಲ ಸರ್, 7 ಫೀಟ್ ವರೆಗೂ ಬರುತ್ತೆ. ರೂಪ ಇದು ವಿಟ್ರಿಫೈಡ್ ಅಲ್ವಾ ಇದು? ಸೊ ನೋಡಿ ವೀಕ್ಷಕರ, ಫಿಟ್ಟಿಂಗ್ಸ್ ಎಲ್ಲ ನೀವು ನಮ್ಮ PVC ಕೊಡ್ತೀರಾ, SSA ಕೊಡ್ತೀರಾ? ಎಸ್ ಸರ್, PVC ಕೊಡೋದಿಲ್ಲ ಸರ್. PVC ಬರಲ್ಲ, 6 ಮಂತ್ಸ್ 1 ವರ್ಷಕ್ಕೆ ಹೋಗ್ಬಿಡುತ್ತೆ. ಓಕೆ ಓಕೆ ಓಕೆ. ನಿಮ್ ಫಿಟ್ಟಿಂಗ್ಸ್ ಅಲ್ಲೆಲ್ಲ ಏನು ವೇರಿಯೇಷನ್ ಇರಲ್ಲ ಸರ್. ಓಕೆ ಓಕೆ ಓಕೆ. ಇವೆಲ್ಲ ಇರುತ್ತಲ್ವಾ ಫಿಟ್ಟಿಂಗ್ಸ್ ಎಲ್ಲ? 100% ಸೊ ಡೋರ್ ಯಾವ್ದು ಕೊಡ್ತೀರಾ ಬಾತ್ರೂಮ್? ಡೋರ್ ಬಂದು WPC ಡೋರ್ ಬರುತ್ತೆ ನಿಮಗೆ. WPC ಡೋರ್ ವಿತ್ ಶಟರ್ ಅಂಡ್ ಫ್ರೇಮ್ WPC ಇರುತ್ತೆ ನಿಮಗೆ. ಓಕೆ. ಕಾಂಪ್ಯಾಕ್ಟ್ ಮನೆ 5 ನಿಮಿಷದಲ್ಲಿ ಕಾಂಪ್ಯಾಕ್ಟ್ ಮನೆ, ಕಾಂಪ್ಯಾಕ್ಟ್ ಪ್ರೈಸಿಂಗ್ ಅಲ್ಲಿ. ದಟ್ ಇಸ್ ದ ರೀಸನ್ ವಿ ಆರ್ ಕಾಲಿಂಗ್ ಇಟ್ ಆಸ್ ವ್ಯಾಲ್ಯೂ ಹೋಮ್ ಸರ್. ಓಕೆ ಸೂಪರ್. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಒಂದು ಪಾರ್ಕಿಂಗ್ ಏರಿಯಾ ಅಂತ ಹೇಳ್ಬೋದು. ಸರ್ ವಾಟ್ ಅಬೌಟ್ ಮೇಲೆ ಹೋಗೋಕೆ ಏನು ಆಪ್ಷನ್? ಮೇಲೆ ಹೋಗೋಕೆ ನಿಮಗೆ ಸ್ಟೇರ್ ಕೇಸ್ಗೆ ಸ್ಟೇರ್ಸ್ ಬರುತ್ತೆ. ನಿಮಗೆ 2.5 3 ಫೀಟ್ ಸಿಗುತ್ತೆ ಇದಕ್ಕೆ. 2.5 3 ಫೀಟ್ ಇರುತ್ತಾ ಇಲ್ಲಿ? 100% ಸರ್. ಓಕೆ. ಸೊ ವೀಕ್ಷಕರು ಇಲ್ಲಿ ಸ್ವಲ್ಪ ಎಡಿಷನ್ ಆಗಿದೆ ಇಲ್ಲಿ MS ವರ್ಕ್ ಮೇಲ್ಗಡೆ ಇದೆಲ್ಲ ಸ್ವಲ್ಪ ಅಡಿಷನಲ್ ವರ್ಕ್ ಸರ್. ಇದೇನು ತೋರಿಸಿದ್ದಾರೆ ನೋಡಿ, ಸ್ಟೇರ್ ರೈಲಿಂಗ್ಸ್ ಎಲ್ಲ, ಈ ಸ್ಟೇರ್ ರೈಲಿಂಗ್ಸ್ ಕಾಮನ್ ನಿಮಗೆ ಪ್ಯಾಕೇಜ್ ಅಲ್ಲಿ ಕವರ್ ಆಗುತ್ತೆ. ಅಡಿಷನಲ್ ಸೇಫ್ಟಿ ಏನು ಬರುತ್ತೆ, ಸೇಫ್ಟಿ ಗ್ರಿಲ್, ಇದೆಲ್ಲ ಅಡಿಷನಲ್ ಆಗುತ್ತೆ. ಬಟ್ ಪರವಾಗಿಲ್ಲ ಸರ್, ಆಲ್ಮೋಸ್ಟ್ 3 ಫೀಟೇ ಕೊಟ್ಬಿಟ್ಟಿದ್ದಾರೆ. ಎಸ್ ಸರ್. ಓಕೆ. ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ಟೆರೆಸ್ ಅಂತ ಬಂದಾಗ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಟೆರೆಸಲ್ಲಿ? ಟೆರೆಸಲ್ಲಿ ನಿಮ್ಗೆ ಒಂದು 1000 ಲೀಟರ್ದು 1000 ಲೀಟರ್ ಟ್ಯಾಂಕ್ ಕೊಡ್ತೀರಾ? 1000 ಲೀಟರ್ ಓವರ್ ಟ್ಯಾಂಕ್ ನೀವು ನೋಡ್ಬೋದು. ಟ್ಯಾಂಕ್ ರೂಮು ಕಟ್ಕೊಡ್ತೀರಾ ಸರ್? 100% ಕಟ್ಟಿದೀವಲ್ಲ ಸರ್ ಅಲ್ಲಿ. ಓಕೆ. ವಾಟ್ ಅಬೌಟ್ ಇದು ಬಟ್ಟೆ ತೊಳೆಕೆಲ್ಲ ಜಾಗ ಅದೆಲ್ಲ ಸಿಕ್ಕು ಪ್ರಾವಿಷನ್ ಸರ್, ಮಾಡ್ಕೊಡ್ಬೋದು. ಮಾಡ್ಕೊಡೋಣ ಅಲ್ವಾ? ನಮ್ಗೇನು ಅಡಿಷನಲ್ ಕಾಸ್ಟ್ ಆಗೋದು. ಓಕೆ. ಇದು ಬಟ್ಟೆ ಒಣಗಾಕಕ್ಕೆ ಟೀ ಆಂಗಲ್ ಸರ್, ಟೀ ಆಂಗಲ್ ಮಾಡ್ಕೊಡ್ಬೋದಲ್ವಾ? ಸೊ ಒಟ್ಟಿನಲ್ಲಿ ಒಂದು ಮನೆ, ಒಂದು ಫ್ಯಾಮಿಲಿ ಇರಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ಕೊಡ್ತೀರಾ? ಇನ್ನೊಂದು ವಾಟರ್ ಪ್ರೂಫಿಂಗ್ ಮಾಡ್ಕೊಡ್ತೀವಿ ಮೇಲ್ಗಡೆ. ವಾಟರ್ ಪ್ರೂಫಿಂಗು ಮಾಡ್ಕೊಡ್ತೀರಾ? ಸೂಪರ್ ಸರ್. ಸೊ ಮನೆ ಮಾಡಿದ್ಮೇಲೆ ಅದೆಲ್ಲ ಮಾಡ್ಬೇಕಲ್ಲ ಸರ್? ಮಾಡ್ಬೇಕಲ್ವಾ ಸರ್? ಚಿಕ್ಕ ಪುಟ್ಟದೆಲ್ಲ ನೋಡೋದು ಬೇಡ ಅಂತೀರಾ ಅಲ್ವಾ? ಸರ್ ಇವಾಗ ಫೈನಲ್ ಆಗಿ ಬರ್ತಾ ಇರುವಂತದ್ದು ಪ್ಯಾಕೇಜಸ್ ಅಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ, ಏನೇನು ಬ್ರ್ಯಾಂಡ್ ತಗೊಂಡ್ಬರ್ತಾ ಇದ್ದೀರಾ, ಇಂಚಿಂಚು ಮಾಹಿತಿ ಬೇಕು ಸರ್. ಆಫೀಸ್ಗೆ ಹೋಗಿ ಕೊಟ್ಬಿಡೋಣ, ಡೀಟೇಲ್ ಡಿಸ್ಕ್ರಿಪ್ಷನ್ ಕೊಟ್ಬಿಡೋಣ. ಎಸ್ ಸರ್, ಬನ್ನಿ ಹೋಗೋಣ. ಸೊ ವೀಕ್ಷಕರೇ, ಮನೆ ನೋಡ್ಕೊಂಬಂದ್ರೆ ಸೊ ಇವಾಗ ಮೇನ್ ಮ್ಯಾಟರ್ಗೆ ಬಂದ್ಬಿಡೋಣ. ಸೊ ಇವಾಗ ನೀವು ಕಾಯ್ತಾ ಇರ್ತೀರಾ ಯಾವ ರೀತಿ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ತುಂಬ ಜನ ಅಂದ್ಕೊಂಡಿರ್ಬೋದು ಈ ರೀತಿ ಕಟ್ಕೊಡ್ತಾರೆ ಅಂದರೆ ಏನು ಶೆಡ್ ಥರ ಕಟ್ಕೊಡ್ತಾರಾ ಅಂತ ನೀವು ಕೇಳ್ಬೋದು ನಿಮ್ಮಲ್ಲಿ ತುಂಬ ಜನ. ನಾನು ಇವ್ರ ಹತ್ರ ಕೇಳ್ತೀನಿ, ಸರ್ ನೀವು ಶೆಡ್ ಥರ ಕಟ್ತೀರಾ ಮನೆ ಥರನೇ ಕಟ್ತಾ ಇದ್ದೀರಾ? 100% ಶೆಡ್ ಥರ ಕಟ್ಟಲ್ಲ, ಸೆಟ್ ಥರ ಕಟ್ಟಕ್ಕಾಗೋದಿಲ್ಲ. ಜನರಿಂದ ದಡ್ರಲ್ಲ ಅಲ್ವಾ? ಇದಕ್ಕೆ ಜನರಿಗೆ ಏನು ನೀವು ಅಲ್ಲಿ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಜನರಿಗೆ ತಲೆ ಮೇಲೆ ಒಂದು ಸೂರು ಮಾಡ್ಕೊಡ್ತಾ ಇದ್ದೀವಿ ಅಂತ. ಒಂದು ಸೂರು ಅಂದರೆ ನೀವೇನು RCC ಮೋಲ್ಡ್ ಹಾಕಿ ಮಾಡ್ಕೊಡ್ತೀರಾ ಸೇಮೇ ಬರುತ್ತೆ ವಿತ್ ಕಾಲಮ್. RCC ಸ್ಟ್ರಕ್ಚರ್, RCC ರೂಫಿಂಗ್ ವಿತ್ ಕಾಲಮ್ಸ್ ಬರುತ್ತೆ ಸರ್. ಪ್ರಾಪರ್ ಆಗಿರುತ್ತೆ. ಬ್ರಿಕ್ಸ್ ಎಲ್ಲ ಯಾವ ಬ್ರಿಕ್ಸ್ ತಗೊಂತಾರೆ? ಬ್ರಿಕ್ ಎಲ್ಲ ನಿಮಗೆ ಸಿಮೆಂಟ್ ಬ್ಲಾಕ್ಸ್ ಬರುತ್ತೆ ಸರ್. ಸಿಮೆಂಟ್ ಬ್ಲಾಕ್ 6 ಇಂಚಸ್ ಮ್ಯಾನುವಲ್ ಬರುತ್ತೆ. ಮ್ಯಾನುವಲ್ ಸಿಮೆಂಟ್ ಬ್ಲಾಕ್ಗಳನ್ನ ತಗೊಳ್ತಾ ಇದ್ದೀವಿ. ರೆಡ್ ಬ್ರಿಕ್ಸ್ ಎಲ್ಲ ಬರ್ತಾ ಇಲ್ಲ. ರೆಡ್ ಬ್ರಿಕ್ಸ್, ಕ್ಲೇ ಬ್ರಿಕ್ಸ್ ಬರಲ್ಲ. ಸೂಪರ್ ಸರ್. ಆಮೇಲೆ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಏರಿಯಾ. 1 BHK ಎಷ್ಟು ಏರಿಯಾ, 2 BHK ಎಷ್ಟು ಏರಿಯಾ, 3 BHK ಅಥವಾ ಡೂಪ್ಲೆಕ್ಸ್ ಬಂದರೆ ಎಷ್ಟು ಏರಿಯಾ ಬರುತ್ತೆ ಸರ್? ಇವಾಗ ಸೈಟಲ್ಲಿ ನಾವೇನು ಪ್ಲಾನ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಫುಲ್ ಸೈಟಿಗೆ ಈ ಪ್ಯಾಕೇಜ್ ಕೊಡೋಕ್ಕಾಗೋದಿಲ್ಲ. ಕರೆಕ್ಟ್. ಫುಲ್ ಸೈಟ್ ನೀವೇನಾದರೂ 600 ಮೇಲೆ ಬಂದರೆ 800 ಸ್ಕ್ವೇರ್ ಫೀಟು, 900, 1000, 1200 ಸ್ಕ್ವೇರ್ ಫೀಟ್ ಬಂದರೆ ನಾರ್ಮಲ್ ಪ್ಯಾಕೇಜ್ ನಮ್ದೇನು ಬ್ರಿಕ್ ಆ್ಯಂಡ್ ಪ್ಲೈ ಇದೆ, ನೀವು ಅಲ್ಲಿಗೆ ಬರಬೇಕಾಗುತ್ತೆ. ಓಕೆ. ಇಲ್ಲೊಂದು ಮಾತು ಹೇಳ್ತೀನಿ ಸರ್, ಬ್ರಿಕ್ ಆ್ಯಂಡ್ ಪ್ಲೈ ಸರ್ ತೊಗೊಂಡ್ರೆ. ಎಸ್ ಸರ್. ವಾಟ್ ಅಬೌಟ್ ಬ್ರಿಕ್ ಆ್ಯಂಡ್ ಪ್ಲೈ, ವ್ಯಾಲ್ಯೂ ಹೋಮ್ಸ್ ಎರಡು ಒಂದೇನಾ ಬೇರೆನಾ? ಸರ್ ಬ್ರಿಕ್ ಆ್ಯಂಡ್ ಪ್ಲೈ ಆಲ್ ಟುಗೆದರ್ ಇದಕ್ಕೆ ಪೇರೆಂಟ್ ಕಂಪನಿ. ಅದ್ರ ಕೆಳಗಡೆ ಬಂದಿರುವಂಥ ಸಿಸ್ಟರ್ ಇನಿಷಿಯೇಟಿವ್ ಇದು ವ್ಯಾಲ್ಯೂ ಹೋಮ್ಸ್ ಬೈ ಕನ್ನಡ ಕೋರ ಅಂತ. ಇದು ಕಂಪ್ಲೀಟ್ಲಿ ಕನ್ನಡ ಕೋರ ಮನೋಹರ್ ಸರ್ ಪ್ಲ್ಯಾನ್ ಮಾಡಿ ಅವರು ತುಂಬ ಎಫರ್ಟ್ ಹಾಕಿ ಇದ್ರ ಮೇಲೆ ತುಂಬ ಆಲೋಚನೆ ನಡೆಸಿ ಇಂಟ್ರೊಡ್ಯೂಸ್ ಮಾಡಿಸಿರುವಂಥ ಸಪ್ರೇಟ್ ವಿಂಗ್ ಇದೆ. ಸಪ್ರೇಟ್ ವಿಂಗ್. ಎಸ್. ಬೇರೆ ಟೆಲಿಕಾಲರ್ಸ್ ಇರ್ತಾರೆ ನಿಮಗೆ, ಇಲ್ಲಿ ಮಾತಾಡೋರು ಕೂಡ ಬೇರೆ ಇರ್ತಾರೆ, ಎಕ್ಸಿಕ್ಯೂಷನ್ ಟೀಮ್ ಕೂಡ ನಿಮಗೆ ಬೇರೆ ಇರುತ್ತೆ. ಓಕೆನಾ? ಸೊ ಬ್ರಿಕ್ ಆ್ಯಂಡ್ ಫ್ಲೈ ಜೊತೆ ನೀವು ಇದನ್ನು ಕಂಪೇರ್ ಮಾಡೋ ಅಗತ್ಯ ಇಲ್ಲ. ದಿಸ್ ಇಸ್ ಡಿಫ್ರೆಂಟ್. ಓಕೆ ಸರ್, ಇವಾಗ ನಾವು ನೀವು ಸೈಟಲ್ಲಿ ಏರಿಯಾ ಬಗ್ಗೆ ಹೇಳ್ತಾ ಇದ್ದೀರಿ, ಕರೆಕ್ಟಾ? ಸೊ 1 BHK ಅಂತ ಬಂದಾಗ ಮಿನಿಮಮ್ ಎಷ್ಟು ಸ್ಕ್ವೇರ್ ಫೀಟ್ ಇರುತ್ತೆ ಸರ್ ಇಲ್ಲಿ? ಸರ್ 400 ಸ್ಕ್ವೇರ್ ಫೀಟು 450 ಇತ್ತು ಅಂತ ಹೇಳಿದ್ರೆ 1 BHK ಕುಣಿಸ್ಬೋದು ನಾವು. 12 lakhsಗೆ ನಮ್ಗೆ ಆ ಬಜೆಟಲ್ಲಿ ಮಾಡ್ಕೋಬೋದು. ಜನ 1200 ಸ್ಕ್ವೇರ್ ಫೀಟ್ ಜಾಗ ಇಟ್ಕೊಂಡು 1 BHK ನೀವು ಹೇಳಿದ್ರೆ 12 lakhs ಮಾಡಿಕೊಡಿ ಅಂದರೆ ಪ್ರಾಕ್ಟಿಕಲಿ ದಟ್ ಈಸ್ ಇಂಪಾಸಿಬಲ್. ಜನ ಅರ್ಥ ಮಾಡ್ತಾರೆ. ಬಟ್ 30-40 ಒಳಗಡೆ 400 ಸ್ಕ್ವೇರ್ ಫೀಟಲ್ಲಿ ಕಟ್ಕೊಡ್ಬೋದು. 20x20 ಆರಾಮಾಗಿ ಕಟ್ಕೊಡ್ಬೋದು. ಆರ್ ಸ್ವಲ್ಪ ಆರ್ ಡೈಮೆನ್ಷನಲ್ಲೂ ಕೂಡ ನಿಮಗೆ ಕಟ್ಕೊಡ್ಬೋದು. ಲೆಂದಿ ಆಗಿ ಬರುತ್ತೆ. ಕೆಲವೊಬ್ರದ್ದು 15 ಇರುತ್ತೆ. 15 ಟು ಎಷ್ಟು 400 ಸ್ಕ್ವೇರ್ ಫೀಟ್ ಕವರೇಜ್ ಆಗುತ್ತೆ. ಅಲ್ಲಿ ತನಕ ಕಟ್ಬೋದು. ಅದು 12 ಲಕ್ಷಕ್ಕೆ ಮಾತ್ರ. ಸೊ 2 BHK ಬೇಕು ಅಂತಂದರೆ 2 BHK ಅಂದರೆ ನಿಮಗೆ ಹಾಫ್ ಸೈಟ್ ಅಂತ ನಾವೇನು ಕರಿತೀವಿ ಬೆಂಗಳೂರು ರಿಯಲ್ ಎಸ್ಟೇಟ್ ಟರ್ಮ್ಸಲ್ಲಿ, ಹಾಫ್ ಸೈಟ್ ಬಂದು ನಿಮಗೆ 600 ಸ್ಕ್ವೇರ್. ಕರೆಕ್ಟ್. ಓಕೆ. 30x20. 30x20. ಎಸ್.
ಅದರಲ್ಲಿ ಕಟ್ಬೋದಾ? ಎಸ್ ಸರ್ ಮಾಡ್ಬೋದು. 18 ಲಕ್ಷದಲ್ಲಿ 18 ಲಕ್ಷದಲ್ಲಿ 2 BHK ಮಾಡ್ಕೋಬೋದು. ಸ್ಪೇಸಿಯಸ್ ಆಗಿರೋದು ಕಟ್ಬೋದಾ? ಸ್ಪೇಷಿಯಸ್ಗೆ ಸ್ಪೇಸ್ ಮ್ಯಾನೇಜ್ಮೆಂಟ್ ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡು. ಓಕೆ. 3 BHK ಆರ್ ನಮಗೆ ಡೂಪ್ಲೆಕ್ಸ್ ಬೇಕು ಅಂತಂದರೆ ಡೂಪ್ಲೆಕ್ಸ್ ಅಂದರೆ 800 ಸ್ಕ್ವೇರ್ ಫೀಟ್ ಆಗುತ್ತೆ. ನಿಮ್ಮ ಹತ್ರ ಹಾಫ್ ಸೈಟ್ ಇತ್ತು ಅಂದರೆ ಕೆಳಗಡೆ ಪೂರ್ತಿ ಅಕಾಮಿಡೇಟ್ ಮಾಡ್ತೀವಿ, ಮೇಲ್ಗಡೆ ಅಡಿಷ್ನಲ್ ರೂಮ್ ಅಕಾಮಿಡೇಟ್ ಮಾಡಿ ನಾವು ಟೋಟಲ್ ಸೈಟೆಲ್ಲ ಬಿಲ್ಟಪ್ ಏರಿಯಾ ನಿಮಗೆ 800 ಸ್ಕ್ವೇರ್ ಫೀಟ್ ಆಗುತ್ತೆ. 800 ಆರ್ 3 BHK ಬೇಕು ಅಂತಂದರೆ ಒಂದೇ ಫ್ಲೋರಲ್ಲಿ 3 BHK, ಒಂದೇ ಫ್ಲೋರಲ್ಲಿ 3 BHK ನೀವು ಮಾಡ್ಕೋಬೋದು. ಸೊ ದಿಸ್ ಇಸ್ ಕಮ್ಸ್ 25 lakh. 25 lakhs ಪ್ಯಾಕೇಜ್, 25 ಲಕ್ಷದಲ್ಲಿ ಬರುವಂಥದ್ದು. ನೋಡಿ ವೀಕ್ಷಕರೇ, 3 ಪ್ಯಾಕೇಜಸ್ ಇದೆ. 12 lakh, 18 lakh, 25 lakh. 12 ಲಕ್ಷ, 18 ಲಕ್ಷ, 25 ಲಕ್ಷ. 1 BHK, 2 BHK, 3 BHK ಆರ್ ಡೂಪ್ಲೆಕ್ಸ್. ಓಕೆನಾ? ಯಾರ್ಯಾರಿಗೆ ಚಿಕ್ಕ ಜಾಗ ಇದೆ, ಡೂಪ್ಲೆಕ್ಸ್ ಬೇಕು, 3 BHK ಬೇಕು ಅಂದರೆ ಅದು ಕೂಡ ಇಲ್ಲಿ ಮಾಡ್ಬೋದು. ಸರ್, ಈಗ ಒಂದು ಸೈಜ್ ಹೇಳಬೇಕು ಅಂತ ಬಂದಾಗ ಮಿನಿಮಮ್ ಸೈಜಸ್ ಹೇಳ್ತಾ ಬನ್ನಿ ಸರ್. ಒಂದು ಹಾಲ್ ಎಷ್ಟಿರುತ್ತೆ ಮಿನಿಮಮ್? ಸರ್ ಒಂದು ಮಿನಿಮಮ್ ಹಾಲ್ ಬಂದ್ಬಿಟ್ಟು ನಿಮಗೆ ಅಲ್ಲಿ ವಿಡಿಯೋ ತೋರಿಸೋದಿಲ್ಲ, 12x10 ಇರುತ್ತೆ. 12x10 ಪ್ಲಾನ್ ಮಾಡ್ಬೋದು. ಬೇಕಾದರೆ ನಾವು ಕಿಚನ್ ಸಣ್ಣದು ಮಾಡ್ಕೊಡ್ತೀವಿ ಅಂತಂದರೆ 10x15 ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಿ. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂತ ವೀಕ್ಷಕರೇ, ನಾವು ತುಂಬ ಯೋಚನೆ ಹಾಕಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಿಮ್ಗೊಂದು 5 ಪ್ರೀ ಡಿಸೈನ್ಡ್ ಮಾಡ್ಯೂಲ್ಸ್ ಇದೆ, ಟೆಂಪ್ಲೇಟ್ಸ್ ಇದೆ, ರೆಡಿ ಇದೆ. ಸೊ ಎಲ್ಲದು ಆಲ್ರೆಡಿ ಪ್ರೀ ರಿಫೈನ್ಡ್ ಆಗಿರುತ್ತೆ, ಎಲ್ಲ ಪ್ರೀ ಡಿಸೈನ್ಡ್ ಟೆಂಪ್ಲೇಟ್ಸ್ ಇದೆ ನಿಮಗೆ. ಪ್ರೀ ಡಿಸೈನ್ ಟೆಂಪ್ಲೇಟ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೊಂದು 5 ಮಾಡ್ಯೂಲ್ಸ್ ರೆಡಿ ಮಾಡಿದ್ದೀವಿ. 5 ಮಾಡ್ಯೂಲ್ಸ್ ಪ್ರತಿಯೊಂದು ಸ್ಕ್ವೇರ್ ಫೀಟ್ ಏನು ಕೊಡ್ತಾ ಇದ್ದೀವಿ ನಾವು, 600 ಸ್ಕ್ವೇರ್ ಫೀಟಿಗೆ, 400 ಸ್ಕ್ವೇರ್ ಫೀಟ್ಗೆ ಮತ್ತು 800 ಸ್ಕ್ವೇರ್ ಫೀಟಿಗೆ, 1 BHK, 2 BHK ಮತ್ತು 3 BHK ಪ್ರತಿಯೊಂದಕ್ಕೂ 5 ಪ್ರೀ ಡಿಸೈನ್ಡ್ ಫ್ಲೋರ್ ಪ್ಲಾನ್ಸ್ ಇರುತ್ತೆ. ನೀವು ಅದರಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು, ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ನಿಮಗೆ ಕಸ್ಟಮ್ ಮೇಡ್ ಡಿಸೈನ್ಸ್ ಸಿಕ್ಕೋದಿಲ್ಲ. ಬಟ್ ಇಟ್ ಡಿಪೆಂಡ್ಸ್, ಕಸ್ಟಮ್ ಮೇಡ್ ಬೇಕು ಅಂತ ಹೇಳಿದ್ರೆ ಅದು ನಾವು ಸೈಟ್ ಕಂಡೀಷನ್ ನೋಡಿಕೊಂಡೆ ನಿಮ್ಮ ರಿಕ್ವೈರ್ಮೆಂಟ್ ನೋಡ್ಕೊಂಡು ಮಾಡ್ಕೊಡ್ತೀವಿ. ಬಟ್ ನಿಮಗೆ 99% ನೀವು ಇದರಲ್ಲೇ ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ಸರ್, ಈಗ ಸೆಲೆಕ್ಷನ್ ಅಂತ ಬಂದಾಗ ಜನರಿಗೆ ಕ್ವಾಲಿಟಿ ಬಗ್ಗೆ ಡೌಟ್ ಬರ್ಬೋದು. ಏನೇ ಹಾಕ್ತಾರೋ ಇವರು, ಏನು ಕ್ವಾಲಿಟಿ ತೊಗೊಂಬರ್ತಾರೋ. ನಾನು ಒಂದು 2-3 ಕೇಳ್ತೀನಿ. ಈಗ ಸಿಮೆಂಟ್ ಅಂತ ಬಂದಾಗ ಏನೇನು ಬ್ರ್ಯಾಂಡ್ಸ್ ಅವೈಲೇಬಲ್ ಇದೆ ನಮಗೆ ಇಲ್ಲಿ? ಸರ್ ಸಿಮೆಂಟ್ ಅಂತ ನಿಮಗೆ ಬಂದರೆ ನಿಮಗೆ 2 ಆಪ್ಷನ್ ಇದೆ ಸರ್, ಅಂಬುಜಾ ಮತ್ತು ಪೆನ್ನಾ ಸಿಮೆಂಟ್. ಅಂಬುಜಾ ಸಿಮೆಂಟ್ ತಗೋಬೋದು. TMT ಅಂತ ಬಂದ ಟರ್ಬೋ ಬರುತ್ತೆ ನಿಮಗೆ, ಟರ್ಬೋ ಸ್ಟೀಲ್ ಬರುತ್ತೆ ನಿಮಗೆ, RD-TMT ಬರುತ್ತೆ. ಓಕೆ ಸರ್, ಬ್ಲಾಕ್ ಅಂತ ಬಂದಾಗ ಯಾವ ಬ್ಲಾಕ್ ಅನ್ನು ಯೂಸ್ ಮಾಡ್ತಾರೆ? ಸರ್ ಬ್ಲಾಕ್ ಬಂದು ಸಿಮೆಂಟ್ ಬ್ಲಾಕ್ 6 inches ಬರುತ್ತೆ ನಿಮಗೆ. ಸಿಮೆಂಟ್ ಬ್ಲಾಕ್ 6 inches. ಸೂಪರ್. ಸರ್ ಡೋರ್ ಅಂತ ಬಂದಾಗ ಡೋರ್ ನಿಮಗೆ ಟೇಕ್ ಡೋರ್ ಬರುತ್ತೆ ಸರ್. ಅಲ್ಲಿ ನೋಡಿದ್ವಲ್ಲ ಸೇಮ್ ಟೇಕ್ ಡೋರ್. ರೂಮ್ ಎಲ್ಲ ನಿಮಗೆ ಫ್ಲಶ್ ಡೋರ್ ಬರುತ್ತೆ ಮತ್ತು ಬಾತ್ರೂಮ್ಸ್ಗೆ WPC ಡೋರ್ ಬರುತ್ತೆ. WPC ಡೋರ್ ಕೊಡ್ತೀರಾ? PVC ಕೊಡ್ತಾ ಇಲ್ಲ, WPCನೇ ಕೊಡ್ತಾ ಇದ್ದೀವಿ. ಕ್ವಾಲಿಟಿ ಇರುತ್ತೆ, ಕೊಡ್ತಾ ಇದ್ದೀವಿ, ಡೆಫಿನೆಟ್ಲಿ ಕೊಡ್ತೀವಿ. ವಿಂಡೋ ಅಂತ ಬಂದಾಗ ವಿಂಡೋ ನಾನು ಹೇಳಿದ್ನಲ್ಲ ಸರ್, 1 BHKಗೆ ಲಿವಿಂಗಿಗೆ ಒಂದು ವಿಂಡೋ, ಕಿಚನ್ಗೆ ಒಂದು ವಿಂಡೋ, ರೂಮ್ಗೆ ಒಂದು ವಿಂಡೋ, ಬಾತ್ರೂಮ್ಗೆ ಒಂದು ವಿಂಡೋ, ಎಲ್ಲ ಕಡೆ ಎಲ್ಲ ಒಂದೊಂದೇ. ಸರ್ 2 ಟ್ರ್ಯಾಕ್ ಇರುತ್ತೆ ನಿಮಗೆ. 2 ಟ್ರ್ಯಾಕ್ UPVC 2 ಟ್ರ್ಯಾಕ್. ಓಕೆ ಸರ್, ಟೈಲ್ಸ್ ಅಂತ ಬಂದಾಗ ಯಾವ ಟೈಲ್ಸ್? ಸರ್ ಟೈಲ್ಸ್ ಬಂದು ವಿಟ್ರಿಫೈಡ್ ಟೈಲ್ಸ್ ನಿಮಗೆ. ಎಲ್ಲ ವಿಟ್ರಿಫೈಡ್ ಆಲ್ ಮನೆಗಳು, ಎಲ್ಲ ಮನೆಗೆ ವಿಟ್ರಿಫೈಡ್ ಟೈಲ್ಸ್. ಓಕೆ. ಬಾತ್ರೂಮಿಗೆ ನಾವಿಲ್ಲಿ ಆ್ಯಂಟಿ ಸ್ಕಿಟ್ ಕೊಡ್ತಾ ಇದ್ದೀವಿ. ಸೊ ಆ್ಯಂಟಿ ಸ್ಕಿಟ್ ಬಾತ್ರೂಮಿಗೆ ಬರೋದು ನಿಮಗೆ, ಅದು ಟೈಲ್ ಮೆಟೀರಿಯಲ್ ಬರುತ್ತೆ. ಮತ್ತೆ ವಾಲ್ ಟೈಲ್ಸ್ ಅಂತ ಬಂದ ಬಾತ್ರೂಮ್ ನಿಮಗೆ ಅಪ್ ಟು 7 feet ವರೆಗೂ ಅಕಾಮಿಡೇಟ್ ಮಾಡಿ. ಎಸ್. ಆಮೇಲೆ ಸ್ಟೇರ್ ಕೇಸು ಮೇಲೆ ಹೋಗೋದಕ್ಕೆ ಅಲ್ಲೊಂಚೂರಾದ್ರೂ ಗ್ರಾನೈಟ್ ಹಾಕಿ ಅಲ್ಲಿ ನಿಮಗೆ ಟೈಲ್ಸ್ ಬರುತ್ತೆ ಸರ್, ಆ್ಯಂಟಿ ಸ್ಕಿಟ್ ಟೈಲ್ಸ್ ಬರುತ್ತೆ. ಸೊ ಗ್ರಾನೈಟ್ ತಿರ್ಗಾ ಅದು ಲೇಬರ್ ಎಲ್ಲ ಜಾಸ್ತಿ ಆಗುತ್ತೆ, ಅದು ನಿಮಗೆ ಕಸ್ಟಮೈಡ್ ಪ್ಯಾಕೇಜ್ ಹೋಗ್ಬೋದು. ಈಗ ರೆಡಿ ಟೈಲ್ಸ್ ಕೂಡ ಇದು ಕೂಡ ಬಂದಿದೆ, ಸ್ಟೆಪ್ಸ್ ಕೂಡ ಬಂದಿದೆ. ಅದು ರೆಡಿ ಸಿಗುತ್ತೆ, ಟಫ್ ಆಗಿರುತ್ತೆ ವೀಕ್ಷಕ. ಅದನ್ನು ಕೂಡ ಇಲ್ಲಿ ಇಂಟಿಗ್ರೇಷನ್ ಮಾಡ್ಕೊಡ್ತಾ ಇದ್ದೀವಿ. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂತ ಬಂದಾಗ ಯಾವ್ಯಾವ ಕಂಪನೀಸ್ ಅವೈಲೇಬಲ್ ಇದೆ ಸರ್? ಬಾತ್ರೂಮ್ ಫಿಟ್ಟಿಂಗ್ಸ್ ನಿಮಗೆ ಆಪ್ಷನ್ಸ್ ಇರೋದಿಲ್ಲ ಅದರಲ್ಲಿ. ನಿಮಗೆ ಪ್ಲಂಬಿಂಗಲ್ಲಿ ನಿಮಗೆ ಆಶೀರ್ವಾದ್ ಬರ್ತಾ ಇದೆ. ಬಾತ್ರೂಮ್ ಫಿಟ್ಟಿಂಗ್ಸ್ SSA ಕೊಡ್ತಾ ಇದ್ದೀವಿ ವೀಕ್ಷಕರೇ. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ PVC ಮೆಟೀರಿಯಲ್ ಕೊಡ್ತಾ ಇಲ್ಲ. PVC ಜಾಸ್ತಿ ಜನ ಬರೋದಿಲ್ಲ. ಸೊ ಆದರೂ ಕೂಡ ಬಜೆಟಲ್ಲಿ ಇದ್ರೂ ಕೂಡ ಇದನ್ನು ನಾವು ನಿಮಗೆ SS ಫಿಟ್ಟಿಂಗ್ಸ್ ಇಂಡಿಯನ್ ಬ್ರ್ಯಾಂಡ್ ಬರುತ್ತೆ ನಿಮಗೆ. ಇಂಡಿಯನ್ ಬ್ರ್ಯಾಂಡ್ಸು ನಾವು ನಿಮಗೆ ಒಳ್ಳೆ ಕ್ವಾಲಿಟಿದಲ್ಲಿ ಹಾಕೊಡ್ತಾ ಇದ್ದೀವಿ. ಸರ್ ಸಿಂಕ್ ಅಂತ ಬಂದಾಗ ಯಾವ ಸಿಂಕ್ ಕೊಡ್ತಾ ಇದ್ದೀವಿ? ಸಿಂಕ್ SS ಸಿಂಕ್ ಬರುತ್ತೆ ಸರ್. SS ಸಿಂಕ್ ಅದು ಕಿಚನಲ್ಲಿ SS ಸಿಂಕ್ ಬರುತ್ತೆ. ಒಂದು ಕಾಮನ್ ವಾಶ್ರೂಮ್ ಏರಿಯಾ, ವಾಷಿಂಗ್ ಏರಿಯಾಗೆ ಅಲ್ಲೊಂದು ಸೆರಾಮಿಕ್ ಇದು ಬರುತ್ತೆ, ವಾಶ್ ಬೇಸಿನ್ ಸಿಗುತ್ತೆ. ಕಮೋಡು ಒಂದು ಸಿಂಗಲ್ ಪೀಸ್ ಕಮೋಡು ವಾಲ್ಮೌಂಟ್ ಬರೋದಿಲ್ಲ, ಸಿಂಗಲ್ ಪೀಸ್ ವೆಸ್ಟರ್ನ್ ಕಮೋಡು. ಆಮೇಲೆ ವಾಲ್ ಮಿಕ್ಸರ್ ಕೊಡ್ತಾ ಇದ್ದೀವಿ. ಎಸ್, ಸೂಪರ್. ಸರ್ ಇವಾಗ ಡ್ಯೂರೇಷನ್ ಅಂತ ಬಂದಾಗ ಇವನ್ನೆಲ್ಲ ರೆಡಿ ಮಾಡಿ ಕಟ್ಕೊಡೋದಕ್ಕೆ ಎಷ್ಟು ದಿನದಲ್ಲಿ ರೆಡಿ ಮಾಡ್ಕೊಡ್ತೀವಿ? ಸರ್ ಮ್ಯಾಕ್ಸಿಮಮ್ 6 months ಪ್ಲಾನ್ ಮಾಡಿದ್ದೀವಿ, 6 ತಿಂಗಳು. ಸೊ ಇದು ಒಂದು ಫಾಸ್ಟ್ ಟ್ರ್ಯಾಕಲ್ಲಿ ನಾವು ಮುಗಿಸ್ಕೊಡ್ತೀವಿ. ಕ್ವಿಕ್ ಆಗುತ್ತಾ? ಕ್ವಿಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಹರಿಬರಿ ಮಾಡಲ್ಲ. ನಾರ್ಮಲ್ ಆಗಿ 6 months ಅಂದರೆ ಸೈಟಲ್ಲಿದೆ ಕಮ್ಮಿ ಇರುತ್ತೆ, ನಿಮಗೆ ಸ್ಕೋಪ್ ಆಫ್ ವರ್ಕ್ ಕಮ್ಮಿ ಇದ್ದಾಗೂ ಲೇಬರ್ ಹಾಕಿ ಮಾಡ್ಕೊಡ್ತೀವಿ. ತುಂಬ ಜನ ಡೌಟ್ ಮಾಡ್ಬೋದು, ನೀವು ಯಾಕೆ 6 ತಿಂಗಳಲ್ಲಿ ಕಟ್ಕೊಡ್ತೀರಾ ಅಂತ. ಅಂದರೆ ಇಲ್ಲಿ ಒಂದು ಫುಲ್ ಮನೆ ಕಟ್ಟೋದಕ್ಕೆ 1 ವರ್ಷ ಬೇಕು, 30-40 ನಿಮ್ಗೆ ಕಮ್ಮಿ ಇರುತ್ತಲ್ವಾ, 6 ಜಾಗ ಇರೋದ್ರಿಂದ ಕ್ವಿಕ್ ವರ್ಕ್ ಆಗುತ್ತೆ. ಬಿಟ್ಟರೆ ಇಲ್ಲಿ ನಾವು ಹರಿಬರಿ ಮಾಡೋದಾಗಲಿ
ಬೇಗ ಮಾಡಿ ನಿಮ್ಮ ಮನೆಗೆ ಕ್ವಾಲಿಟಿ ಕಮ್ಮಿ ಮಾಡೋದಾಗಲಿ ಇಲ್ಲ. ಮನೆಗಳು ಗುಣಮಟ್ಟದ ಮನೆಗಳೇ ಇರುತ್ತೆ. ನೀವು ಯಾವ ರೀತಿ ಬಯಸಿದ್ದೀರಾ ಆ ರೀತಿ ಮನೆಗಳು ಸಿಗುತ್ತೆ ಅಂತ ಹೇಳ್ಬೋದು. ವಾಟ್ ಅಬೌಟ್ ಗ್ಯಾರಂಟಿ? ಈ ಮನೆಗಳಿಗೆಲ್ಲ ಗ್ಯಾರಂಟಿನೂ ಇರುತ್ತೆ, ವಾರಂಟಿ ಸ್ಟ್ರಕ್ಚರ್ ನಾವು ಮಾಡ್ತೀವಲ್ಲ, ನಿಮ್ಗೆ 10 years ವಾರಂಟಿ ಬಂದ್ಬಿಡುತ್ತೆ. ಸೊ 10 years ಮನೆ ಮೇಲೆ ನಿಮಗೆ ವಾರಂಟಿ ಗ್ಯಾರಂಟಿ, 10 ವರ್ಷ ವಾರಂಟಿ ಅಂತೂ ಗ್ಯಾರಂಟಿ ಸಿಗುತ್ತೆ. ಓಕೆ ಸರ್, ನೆಕ್ಸ್ಟ್ ಬರ್ತಾ ಇರುವಂಥದ್ದು ಎಲಿವೇಷನ್ಗಳು. ಎಲಿವೇಷನಲ್ಲಿ ಎಷ್ಟು ಡಿಸೈನ್ಸ್ಗಳು? 10 ಡಿಸೈನ್ಸ್ ಇದೆ ನಿಮ್ಗೆ ಎಲಿವೇಷನಲ್ಲಿ. ನೀವು ಎಕ್ಸ್ಪ್ಲೈನ್ ಮಾಡಿದೆ ಕಂಟೆಂಪ್ರರಿ, ಮಾಡರ್ನ್ ಸ್ಟೈಲ್ ಇರ್ಬೋದು, ಟ್ರೆಡಿಷನಲ್ ಅಂದರೆ ಕೇರಳ ಥೀಮಲ್ಲಿ ಹೋಗ್ತೀರಾ ಅಂದ್ರೆ ನಾವು ಮಾಡ್ಕೊಡ್ಬೋದು ನಾವು. ಎಸ್, ಬಟ್ ಜಾಸ್ತಿ ನಾವು ಮೆಟೀರಿಯಲ್ಸ್, ಲೈನ್ ಆಫ್ ಮೆಟೀರಿಯಲ್ಸ್ ಹಾಕಿ ನಿಮಗೆ ಕ್ಲೈಡಿಂಗ್ ಮೆಟೀರಿಯಲ್ಸು, ಕಾಸ್ಟ್ಲಿ ಮೆಟೀರಿಯಲ್ಸ್ ಎಲ್ಲ ಹಾಕಿ ಅಕಾಮಿಡೇಟ್ ಮಾಡೋಕ್ಕಾಗಲ್ಲ. ಅದು ನಿಮಗೆ ಲಿಮಿಟೆಡ್ ಸೆಲೆಕ್ಷನ್ಸ್ ಇರುತ್ತೆ. ಸೆಟಪ್ ಡಿಸೈನ್ ನಮ್ಮದು ಸೆಟ್ ಆಫ್ ಪ್ರೀ ಡಿಸೈನ್ 10 ಡಿಸೈನ್ಸ್ ಇದೆ. 5 ಡಿಸೈನ್ಸ್ ಪ್ಲಾನಿಗೆ ಕೊಡ್ತೀವಿ, 5 ಡಿಸೈನ್ಸ್ ಫ್ರಂಟ್ ಎಲಿವೇಷನ್ಗೆ. ಅದ್ರಲ್ಲಿ ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ವೀಕ್ಷಕರೇ, ಡೆಫಿನೆಟ್ಲಿ ಅಂತ ಹೇಳ್ತೀನಿ. ಎಲಿವೇಷನ್ಸ್ ಆಯಿತು. ಸೊ ಫೈನಲ್ ಆಗಿ ಬರ್ತಾ ಇರುವಂಥದ್ದು, ಸೊ ಈ ಬಜೆಟ್ ಕನ್ಸ್ಟ್ರಕ್ಷನ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳಬೇಕು ಅಂತಂದರೆ ಏನು ಹೇಳ್ತೀರಾ? ಇದು ಬಜೆಟಾ ವ್ಯಾಲ್ಯೂನ ಸರ್? ಇದು ಸರಿ, ಇದು ಬಜೆಟ್ ಅಂತ ನಾವು ಹೇಳೋಕ್ಕೆ ಇಷ್ಟಪಡೋದಿಲ್ಲ, ಇದು ವ್ಯಾಲ್ಯೂ. ಬಿಕಾಸ್ ಇದನ್ನು ತುಂಬ ಯೋಚನೆ ಮಾಡಿರೋಂಥ ಪ್ಯಾಕೇಜ್ ಇದು. ಸೊ ನೀವು ಒಂದು ಕನ್ಸರ್ನ್ ಇಟ್ಕೊಂಡು ಮಾಡಿರೋದು. ಇದನ್ನು ಬಜೆಟ್ ಅಂತ ಅಳಿಬೇಡಿ ನಾವು. ಬಜೆಟ್ ಎಲ್ಲ ವಿಷಯದಲ್ಲೂ ಇರುತ್ತೆ, ಬಟ್ ಇದು ಈ ಕೊಡ್ತಿರೋ ಬಜೆಟ್ಗೆ ನಾವು ವ್ಯಾಲ್ಯೂ ಆ್ಯಡ್ ಮಾಡ್ತಿದ್ದೀವಿ. ವ್ಯಾಲ್ಯೂ ಆ್ಯಡ್ ಅಂತ ಹೇಳಿದ್ರಲ್ಲ, ಈ ರೀತಿ ಕನ್ಸ್ಟ್ರಕ್ಷನ್ ಯಾರಿಗೆ ಸೂಟೇಬಲ್ ಸರ್? ಸರ್, ಇದು 3 ಸೆಕ್ಟರ್ ಏನಿದೆ ನಮಗೆ ಸಮಾಜದಲ್ಲಿ. ಆರ್ಥಿಕವಾಗಿ ಲೋವರ್ ಕ್ಲಾಸ್ ಇರ್ತಾರೆ, ಮಿಡ್ಲ್ ಕ್ಲಾಸ್ ಇರ್ತಾರೆ, ಮತ್ತು ನಮ್ಮ ರಿಚ್ ಕ್ಲಾಸ್ ಇರ್ತಾರೆ. 3 ಜನಕ್ಕೂ ಸೂಟಬಲ್ ಸರ್. ಅದೇ ರಿಚ್ ಅವ್ರಿಗೂ ಸೂಟೇಬಲ್ ಆಗುತ್ತೆ, 3 ಜನರಿಗೆ ಹೆಂಗೆ ಸೂಟೇಬಲ್? ಅದೇ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈಗ ಲೋವರ್ ಕ್ಲಾಸ್ ಅಂತ ನಾವು ಬಂದರೆ, ಲೋವರ್ ಕ್ಲಾಸ್ ಜನರಿಗೆ ಅನ್ಆರ್ಗನೈಸ್ ಸೆಕ್ಟರ್ಸಲ್ಲಿ ಭಾಳ ಜನ ಕೆಲಸ ಮಾಡ್ತಾರೆ. ಅನ್ಆರ್ಗನೈಸ್ ಸೆಕ್ಟರ್ಸಲ್ಲಿ ನಿಮಗೆ ವೆಜಿಟೇಬಲ್ ವೆಂಡರ್ಸ್ ಇರ್ಬೋದು, ಫ್ರೂಟ್ ವೆಂಡರ್ಸ್ ಇರ್ಬೋದು, ರಸ್ತೆ ಬದಿ ವ್ಯಾಪಾರ ಇರ್ಬೋದು, ಮತ್ತು ಬೇರೆ ಬೇರೆ ರೀತಿ ವ್ಯಾಪಾರದಲ್ಲಿ ತೊಡಗಿಸ್ಕೊಂಡು ಅವ್ರಿಗೆ ಆದಂಥ ಒಂದು ಸ್ಟ್ರಕ್ಚರಲ್ ಮಂತ್ಲಿ ಕನ್ಸಿಸ್ಟೆಂಟ್ ಇನ್ಕಮ್ ಇರೋದಿಲ್ಲ. ಅವರು ಬ್ಯಾಂಕಿಗೆ ಹೋಗ್ಬಿಟ್ಟು ಲೋನ್ಸ್ಗೆ ಅಪ್ಲೈ ಮಾಡಿದ್ರೆ ಲೋನ್ ಸಿಗೋದಿಲ್ಲ. ಕರೆಕ್ಟ್. ಮತ್ತು ಅವ್ರ ಸೇವಿಂಗ್ಸ್ ಏನಿರುತ್ತೆ, ಅವರು ಪಕ್ಕದಲ್ಲಿ ಮನೆ ಪಕ್ಕದಲ್ಲಿ ನೇಬರ್ಸ್ ಅವ್ರ ಹತ್ರ ಚೀಟಿ ಹಾಕಿ ಒಂದು ಸೇವಿಂಗ್ಸ್ನ ಎತ್ತಿಟ್ಕೊಂಡಿರ್ತಾರೆ. ಕರೆಕ್ಟ್. ಅದರಲ್ಲಿ ಭಾಳ ಜನ ಅನ್ಆರ್ಗನೈಸ್ ಸೆಕ್ಟರ್ಸಲ್ಲಿ ಬರ್ತಾರೆ. ನಮ್ಮ ಕ್ಯಾಬ್ ಡ್ರೈವರ್ಸ್ ಇರ್ಬೋದು, ನಮ್ಮ ರಿಕ್ಷಾ ಡ್ರೈವರ್ ಸ್ನೇಹಿತರು ಇರ್ಬೋದು, ಗಾರ್ಮೆಂಟಲ್ಲಿ ಕೆಲಸ ಮಾಡೋ ಸಾಕಷ್ಟು ಜನಕ್ಕೆ ಒಂದು ಸೈಟ್ ಎಲ್ಲ ತೊಗೊಂಡಿರ್ತಾರೆ. ಅವ್ರಿಗೆ ಮನೆ ಮಾಡ್ಕೋಬೇಕಂದ್ರೆ ಅವರಿಗೆ ಲೋನ್ ಫೆಸಿಲಿಟಿ ಸಿಗೋದಿಲ್ಲ. ಸೊ ಅದಕ್ಕೆ ಈ ಆಫರ್ನ ಅವರು ವ್ಯಾಲ್ಯೂ ಹೋಮ್ಸ್ ಮುಖಾಂತರ ಯೂಸ್ ಮಾಡ್ಕೋಬೋದು. ಸರಿ, ಮಿಡಲ್ ಕ್ಲಾಸಿಗೆ ಹೆಂಗೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಇವಾಗ ಸಾಕಷ್ಟು ಕಡೆ ನೀವು ಕೇಳಿರ್ಬೋದು, ನೀವು ಪೇಪರಲ್ಲೂ ಓದಿರ್ಬೋದು, ಮೀಡಿಯಾದಲ್ಲೂ ನೋಡಿರ್ಬೋದು. ಇವಾಗ ಒಬ್ಬ ಮಿಡಲ್ ಕ್ಲಾಸ್ ಒಂದು ಒಳ್ಳೆ ಮನೇಲಿ ಇರ್ತಾರೆ. ಮನೆ ಇದ್ಮೇಲೆ ಸೆಕೆಂಡ್ರಿ ಇನ್ಕಮ್ ಥರ, ರೆಂಟಲ್ ಇನ್ಕಮ್ ಥರ ಮಾಡ್ಕೋಬೇಕು ಅಂತ ಎಲ್ಲಾದರೂ ಸೈಟ್ಗೆ ಇನ್ವೆಸ್ಟ್ ಮಾಡಿರ್ತಾರೆ, ಯೋಚನೆ ಮಾಡಿರ್ತಾರೆ. ಸೈಟ್ನ ತೊಗೊಂಡಿರ್ತಾರೆ ಅವರು. ಈ ಸೈಟ್ನ ತೊಗೊಂಡಿರ್ಬೇಕಾದ್ರೆ ಸೈಟ್ನ ಖಾಲಿ ಬಿಟ್ಬಿಟ್ಟಿರ್ತಾರೆ. ಅಲ್ಲಿ ಏನಾದರೂ ಇವರು ಈ ನಮ್ಮ ಪ್ಯಾಕೇಜ್ ತೊಗೊಂಡು ಮನೆ ಕಟ್ಟರೆ ಅವ್ರಿಗೊಂದು ರೆಂಟಲ್ ಇನ್ಕಮ್ ಬರುತ್ತೆ ಅಲ್ಲಿ. ಸರ್, ಒಂದು ಡೌಟ್ ಸರ್, ಇಲ್ಲಿ ಈ ಥರ ಬಿಡೋದ್ರಿಂದ ಎನ್ಕ್ರೋಚ್ ಆಗೋ ಚಾನ್ಸಸ್ ಕೂಡ, ಈ ಥರ ಎನ್ಕ್ರೋಚ್ಮೆಂಟು ಚಾನ್ಸಸ್ ಇರುತ್ತೆ ಇದರಲ್ಲಿ. ಸೊ ನಿಮಗೇನಾಗುತ್ತೆ ಅಂದರೆ, ರೀಸೆಂಟಾಗಿ ಸುಪ್ರೀಂ ಕೋರ್ಟು ಜಜ್ಮೆಂಟು ಮಾಡಿದೆ, ನೀವು ನೋಡ್ಬೋದು ವೀಕ್ಷಕರ. ಯಾರೋ ಒಬ್ಬರು ಲ್ಯಾಂಡ್ ತೊಗೊಂಡ್ರೆ ಬರೀ ರಿಜಿಸ್ಟ್ರೇಷನ್ ತೊಗೊಂಡಿದ ತಕ್ಷಣ ನೀವು ಲ್ಯಾಂಡ್ ಓನರ್ ಆಗಲ್ಲ. ಹೌದು, ರಿಜಿಸ್ಟ್ರೇಷನ್ ಜೊತೆ ಜಾಗದ ಪೊಸೆಷನ್, ಜಾಗದ ಅನುಭವ ಅಂತ ಹೇಳ್ತೀವಿ ನಾವು. ಅನುಭೋಗ ಅಂತಲೂ ಹೇಳ್ತಾರೆ ಕನ್ನಡದಲ್ಲಿ. ನೀವು ಲಾಯರ್ಸ್ನ ಕೇಳ್ಬೋದು, ಲೀಗಲ್ ಎಕ್ಸ್ಪರ್ಟ್ನ ಕೇಳಿದ್ರೆ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಗೈಡ್ಲೈನ್ಸ್ ಕೊಡ್ತಾರೆ. ನಮಗೆ ಏನು ಲಿಮಿಟೆಡ್ ಲೀಗಲ್ ನಾಲೆಜ್ ಇದೆ ಅದನ್ನು ನಾವು ನಿಮಗೆ ಹೇಳಿ ನಿಮ್ಮನ್ನ ಎಜುಕೇಟ್ ಮಾಡ್ಬೋದು. ಏನಕ್ಕೆ ಅಂದರೆ ನಮ್ಗೆ ಸಾಕಷ್ಟು ಜನ, ಇವಾಗ ನಾವು ಕನ್ಸ್ಟ್ರಕ್ಷನಲ್ಲಿ ಡೀಲ್ ಮಾಡ್ತಿರೋದ್ರಿಂದ ಸಾಕಷ್ಟು ಜನ ಲ್ಯಾಂಡ್ ಓನರ್ಸ್ ಲಿಟಿಗೇಷನಲ್ಲಿ ತಗಲಾಕೊಂಡು ಬಂದಿರ್ತಾರೆ. ಸೊ ನೀವು ಬರೀ ಜಾಗ ತೊಗೊಂಬಿಟ್ಟು, ಇಲ್ಲಪ್ಪ ನಂದು ರಿಜಿಸ್ಟ್ರೇಷನ್ ಆಯಿತು, ಖಾತೆ ಆಯಿತು, ನಾನು ಮನೇಲಿ ಕೂತ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ರೆ, ನಾಳೆ ಯಾರೋ ಬಂದು ಎಂಕ್ರೋಚ್ ಮಾಡಿದ್ರು, ನಿಮ್ಮ ಜಾಗನ ಪೊಸೆಷನ್ ತೊಗೊಂಡ್ರು, ಇಲ್ಲ ನಿಮಗೆ ಬೇರೆ ರೀತಿ ನಿಮ್ಮ ಜಾಗ ನಿಮ್ಮದೇ ಅಲ್ಲ ಅನ್ನೋ ರೀತಿ ನಿಮ್ಗೆ ತೊಂದರೆ ಮಾಡೋಕ್ಕೆ ಬಂದರು ಅಂದರೆ, ನೀವು ಪೊಸೆಷನಲ್ಲಿ ಆದರೆ ಅದನ್ನು ನೀವು ಡಿಫೆಂಡ್ ಮಾಡೋಕ್ಕೆ ನಿಮ್ಗೆ ಭಾಳ ಕಷ್ಟ. ಡಾಕ್ಯುಮೆಂಟ್ಸ್ ಇದ್ರೂ ಕೂಡ ನೀವು ಲೀಗಲ್ ಬ್ಯಾಟಲ್ ಮಾಡ್ಕೋಂತ ಕೂತ್ಕೋಬೇಕಾಗುತ್ತೆ. ನಿಮ್ಮ ಅಪೋಸಿಟ್ ಪಾರ್ಟಿ ಸ್ಟ್ರಾಂಗ್ ಇದ್ರೆ ಅವರು ಲೀಗಲ್ ಬ್ಯಾಟಲ್ ಮಾಡ್ಕೋತ ಇರ್ತಾರೆ. ಸೊ ಇದು ನಿಮಗೆ ಜಾಗದ ವೇಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದ್ಸಲಿ ಸಿವಿಲ್ ಸೂಟ್ ಏನಾದರೂ ನಿಮಗೆ ಇನಿಷಿಯೇಟ್ ಆಗಿದ್ದಾರೆ ಕೋರ್ಟಲ್ಲಿ, ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್ ನಿಮಗೆ ಅದನ್ನು ಬಗೆಹರಿಸ್ಲಿಕ್ಕೆ. ಅದಕ್ಕೆ ಏನಾಗುತ್ತೆ, ನೀವು ಜಾಗ ಇದ್ದಾಗ ನೀವು ಜಾಗನ ಎಂಜಾಯ್ ಮಾಡಬೇಕಾಗುತ್ತೆ, ಅದ್ರ ಪೀಸ್ಫುಲ್ ಪೊಸೆಷನ್ ತೊಗೋಬೇಕಾಗುತ್ತೆ. ಸೊ ಪೀಸ್ಫುಲ್ ಪೊಸೆಷನ್ ಅಂದರೆ ನೀವು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಮನೆ ಮಾಡ್ಕೊಳೋದಲ್ಲ, ನಿಮ್ಮ ಪಾಕೆಟು ನಿಮಗೆ ಬರ್ನ್ ಆಗಬಾರ್ದು. ಸೊ ಈ ರೀತಿ ನಿಮಗೆಲ್ಲಾದರೂ ಹಾಫ್ ಸೈಟ್ ಇತ್ತು ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ನಮ್ಮ ಪ್ಯಾಕೇಜ್ ತೊಗೊಳ್ಳಿ. ಒಂದು 18 lakhs 25 lakhs ಇಲ್ಲ 1 BHK ಒಂದು 12 lakhs ಪ್ಯಾಕೇಜಲ್ಲಿ ಮನೆ ಮಾಡ್ಕೊಬಿಡಿ. ನಿಮ್ಮ ಜಾಗನೂ ನೀವು ಭದ್ರ ಆಗುತ್ತೆ. ಮತ್ತು ನಿಮ್ಗೊಂದು ಸೆಕೆಂಡ್ರಿ ಇನ್ಕಮು, ಪ್ಯಾರಲ್ ಇನ್ಕಮು ಶುರು ಆಗುತ್ತೆ. ಬೆಸ್ಟ್ ಅಲ್ವಾ ಸರ್? ಬೆಸ್ಟ್ ಸರ್ ಇದು. ಸರಿ, ರಿಚ್ಗೆ ಹೆಂಗೆ ಸರ್? ರಿಚ್ ಪೀಪಲ್ ಅಂದರೆ, ರಿಚ್ ಪೀಪಲ್ಗೆ ಇದು ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಸಮಾಜದಲ್ಲಿ ಅವರೆಲ್ಲನೂ ಫೈಟ್ ಮಾಡಿ ಡಿಫೆಂಡ್ ಮಾಡೋಂಥ ಕೆಪಾಸಿಟಿಲಿ ಇರ್ತಾರೆ. ಅವ್ರಿಗೆ ಒಂದು ಫಾರ್ಮ್ ಲ್ಯಾಂಡ್ ತೊಗೊಂಡಿರ್ತಾರೆ, ಅಗ್ರಿಕಲ್ಚರ್ ಲ್ಯಾಂಡ್ ತೊಗೊಂಡಿರ್ತಾರೆ. ಅಲ್ಲಿ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಒಂದು ವರ್ಕ್ಮೆನ್ ಕ್ವಾರ್ಟರ್ಸ್ ಮಾಡಬೇಕು, ಇಲ್ಲಾಂದರೆ ಇವ್ರು ವೀಕೆಂಡ್ ಹೋಗಿ ರಿಲ್ಯಾಕ್ಸ್ ಮಾಡೋಕ್ಕೆ ಒಂದು ಸ್ಟೇ ಮಾಡ್ಕೋಬೇಕು, ನಾನು ಫಾರ್ಮ್ ಹೌಸ್ ಇಲ್ಲ ಫಾರ್ಮ್ ಸ್ಟೇ ಮಾಡ್ಕೋಬೋದು ಅಂದರೆ ಈ ಪ್ಯಾಕೇಜ್ನ ಅವರು ಅವಕಾಶ ತೊಗೋಬೋದು. ಎಸ್, ಯಾಕೆ ಇದು ನೀವು ಹೇಳಿದ್ದು ನನಗೆ ಇವಾಗ ಯಾಕೆ ಓಕೆ ಅನಿಸ್ತಿದೆ ಅಂದರೆ, ತುಂಬ ಜನ ನನಗೆ ಕಾಲ್ ಮಾಡಿದ್ದಾರೆ ರಿಚ್ ಪೀಪಲ್ಸೇ. ಸರ್, ಒಂದು
ಫ್ರೀ ಕಾಸ್ಟ್ ಇದ್ರೆ ಹೇಳಿ, ಯಾರಾದರೂ ಮಾಡೋರಿದ್ರೆ, ಫ್ಯಾಬ್ರಿಕೇಟೆಡ್ ಇದ್ರೆ ಹೇಳಿ, ಕಂಟೈನರ್ ಹೌಸ್ ಇದ್ರೆ ಹೇಳಿ, ಯಾಕೆ ಸರ್ ನಿಮಗೆ ಅಂತ ಅಂದಾಗ, ಸರ್ ನಮ್ಗೆ ಉಳ್ಕೊಳಕ್ಕಲ್ಲ, ಫಾರ್ಮ್ ಲ್ಯಾಂಡ್ ತೊಗೊಂಡಿದ್ದೀನಿ, ಅಲ್ಲಿ ಇಟ್ಕೊಂಡ್ಬಿಡೋಣ ಅಂತ ತುಂಬ ಜನ ನನಗೆ ಕೇಳಿದ್ದಾರೆ ಕೂಡ. ಆ್ಯಂಡ್ ತುಂಬ ಜನ ಸಿಟಿಲಿ ವರ್ಕ್ ಮಾಡ್ತಾ ಇರ್ತೀರ, ಹಳ್ಳಿಲಿ ಒಂದು ಜಾಗ ಇರುತ್ತೆ, ಸೊ ಆ ಜಾಗನೂ ಕೂಡ ನೀವು ಸೇವ್ ಮಾಡ್ಕೊಬೇಕು ಅಂತಂದರೆ ಡೆಫಿನೆಟ್ಲಿ ನಿಮಗೂ ಕೂಡ ಅದು ಒಳ್ಳೆಯ ಸದುಪಯೋಗ ಈ ಪ್ಯಾಕೇಜಸ್ಗಳು. ಸೊ ಊರಲ್ಲಿ ಜಾಗ ಇದೆ, ಮನೆ ಇಡಬೇಕು, ಇಲ್ಲ ದೊಡ್ಡ ತೋಟ ಇದೆ, ತೋಟದಲ್ಲಿ ಸೆಂಟ್ರಲ್ ಒಂದು ಮನೆ ಬೇಕು, ಪೀಸ್ಫುಲ್ ಎಂಜಾಯ್ಮೆಂಟ್ ಬೇಕು ಅಂತಂದರೆ ಲೋ ಬಜೆಟಲ್ಲಿ ಡೆಫಿನೆಟ್ಲಿ ಈ ರೀತಿ ಮನೆಗಳನ್ನು ಸರ್ ಹೇಳಿರೋದಕ್ಕೆ ನಾನು ಸ್ವಲ್ಪ ಆ್ಯಡ್ ಮಾಡ್ತೀನಿ. ಸರ್ ಇವಾಗ ಕಂಟೈನರ್ ಹೋಮ್ಸ್ ಅಂತ ಹೇಳಿದ್ರು, ಪ್ರೀ ಫ್ಯಾಬ್ರಿಕೇಟೆಡ್ ಹೌಸ್ ಅಂತ ಹೇಳಿದ್ರು, ಪ್ರೀ ಕಾಸ್ಟ್ ಹೋಮ್ಸ್ ಅಂತ ಹೇಳಿದ್ರು. ನೀವೆಲ್ಲಿಂದ ಯಾವುದೇ ವೆಂಡರ್ನ ಸೆಲೆಕ್ಟ್ ಮಾಡಿದ್ರೆ ಇಂಡಿಯಾಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಪ್ರೀ ಫ್ಯಾಬ್ರಿಕೇಟೆಡ್ ಅವ್ರ ಪ್ರೀ ಕಾಸ್ಟ್ ಹೋಮ್ಸ್ ಅವ್ರ ಕಂಟೈನರ್ ಹೋಮ್ಸು ಆಲ್ ಟುಗೆದರ್ ನಿಮ್ಗೆ 10 ರಿಂದ 15 ಲಕ್ಷವರೆಗೂ ಖರ್ಚು ಅಲ್ಲಿಗೆ ಇದೆಲ್ಲ ಟೆಂಪ್ರರಿ ನಿಮಗೆ. ಇದು ಯಾವುದೂ ಇದ್ರದ್ದು ಸ್ಟ್ರಕ್ಚರ್ ಎಲ್ಲೂ ಗಟ್ಟಿ ಬರೋದಿಲ್ಲ ನಿಮಗೆ. ಇಲ್ಲಿ ನಾವು ಪ್ರಾಪರ್ ಫೌಂಡೇಶನ್ ಹಾಕಿ RCC ಸ್ಟ್ರಕ್ಚರ್ ಮಾಡಿ ನಿಮಗೆ ಮೋಲ್ಡ್ ಎಲ್ಲ ಮಾಡಿ ಒಂದು ಪ್ರಾಪರ್ ಪರ್ಮನೆಂಟ್ ಸ್ಟ್ರಕ್ಚರ್ ರೀತಿಲೇ ನಿಮಗೆ ಮನೇನ ಎಕ್ಸಿಕ್ಯೂಟ್ ಮಾಡಿಕೊಡ್ತಾ ಇರ್ತೀವಿ. ಸೊ ನೀವು ಯೋಚನೆ ಮಾಡ್ಬೋದು, ನೀವು ಮಾಡ್ತಿರೋ ಇನ್ವೆಸ್ಟ್ಮೆಂಟಿಗೆ ನಿಮ್ಗೆ ಏನು ವ್ಯಾಲ್ಯೂ ಸಿಗುತ್ತೆ ಅಂತ. ಸೊ ನೀವು ಟೆಂಪ್ರರಿ ಶೆಡ್ ಅಥವಾ ಪ್ರೀ ಕಾಸ್ಟ್ ಹೋಮ್ಸ್ ಪ್ರೀ ಫ್ಯಾಬ್ರಿಕೇಟೆಡ್ಗೂ ಮತ್ತು ನಮ್ಮ ಸ್ಟ್ರಕ್ಚರ್ಗೂ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಆಲ್ ಟುಗೆದರ್ ತುಂಬ ಡ್ಯೂರಬಲ್ ಬರುತ್ತೆ. ಸರಿಯಾದ ಮನೆ, ಡ್ಯೂರಬಲ್ ಮನೆ, ನಾರ್ಮಲ್ ಏನು ಮನೆ ಇರುತ್ತೆ ಅದೇ ಮನೆ, ಬಟ್ ನಿಮಗೆ ಕಸ್ಟಮೈಸೇಷನ್ಸ್ ಲಿಮಿಟೆಡ್ ಆಗಿರುತ್ತೆ ಅಷ್ಟೇ. ಅದು ಬಿಟ್ಟರೆ ನಿಮಗೆ ನಾರ್ಮಲ್ ಮನೆ ಏನೇನಿಲ್ಲ, ಮನೆನೇ, ಬಟ್ ಅದ್ರ ಜಾಗ ಸಣ್ಣದು ಆ್ಯಂಡ್ ಕಸ್ಟಮೈಸೇಷನ್ ಕಮ್ಮಿ. ಓಕೆನಾ? ಸೊ ಎಲ್ಲದರಲ್ಲೂ ನೀವು ಕಸ್ಟಮೈಸೇಷನ್ ಮಾಡೋಕ್ಕಾಗೋದಿಲ್ಲ. ಪ್ರೀ ಫಿಕ್ಸ್ಡ್ ಇರುತ್ತೆ, ಒಂದು ಪ್ಯಾಕೇಜ್ ಅಂತ ಇರುತ್ತೆ, ಆ ಪ್ಯಾಕೇಜನ್ನು ಚೂಸ್ ಮಾಡಬೇಕು. ಅದರಲ್ಲೂ 5 ಪ್ಯಾಕೇಜ್ ಕೊಡ್ತಾ ಇದ್ದೀವಿ ನಾವು, 5 ಪ್ಯಾಕೇಜಸ್ ಕೊಡ್ತಾ ಇದ್ದೀವಿ, 5 ಎಲಿವೇಷನ್ ಕೊಡ್ತಾ ಇದ್ದೀವಿ, 5 ಫ್ಲೋರ್ ಪ್ಲಾನನ್ನು ಕೊಡ್ತಾ ಇದ್ದೀವಿ. ಯಾವ್ದು ಬೇಕಾದರೂ ಕೂಡ ನೀವು ಇಲ್ಲಿ ಚೂಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಎಲಿವೇಷನನ್ನು ನಾನು ಮತ್ತು ಸರು ನಾವೇ ಪರ್ಸ್ನಲ್ ಆಗಿ ಎಲಿವೇಷನನ್ನು ತೆಗೆದಿದ್ದೀವಿ, 5 ಹ್ಯಾಂಡ್ ಪಿಕ್ ಮಾಡಿದ್ದೀವಿ. ಕೇರಳ ಮಾದರಿಯ ಮನೆಯನ್ನು ಮಾಡಿದ್ದೀವಿ. ಚಿಕ್ಕದಾದಂಥ ಜಗಲಿ ಇರ್ಬೋದು, ಕಟ್ಟೆ ಇರ್ಬೋದು, ಅಲ್ಲಿ ಹೊರಗಡೆನೂ ಸ್ವಲ್ಪ ಡಿಸೈನ್ಸ್ ಇರ್ಬೋದು. ನಮ್ಮ ಕಡೆಯಿಂದ ನಾವು ಖುಷಿಯಿಂದ ಮಾಡಿದ್ದೀವಿ ಅಂತ ಹೇಳ್ಬೋದು. ಇಲ್ಲಿ ಲಾಸ್ಟಲ್ಲಿ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ನಾವು ₹1 ದುಡಿಯೋ ಅಗತ್ಯ ಇಲ್ಲ. ಇದು ಮಾಡ್ತಾ ಇರೋದೇ ನಿಮಗೋಸ್ಕರ. ನಾವು ದುಡಿಬೇಕು ಅಂತಂದ್ರೆ ಆಲ್ರೆಡಿ ನಮ್ಮ ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆ, ಇಂಟೀರಿಯರ್ ಇದೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿದ್ದೀನಿ, ನಮ್ಮ ದುಡಿಮೆ ನಾವು ಮಾಡ್ತಾ ಇದ್ದೀವಿ. ಇದೇನಿದ್ರು ಕೂಡ ನಾನು ಇವರಿಗೆ ಒತ್ತಾಯ ಮಾಡಿ ಮಾಡಿಸ್ತಾ ಇರುವಂಥದ್ದು. ಸರ್ ಮಾಡಿ 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 ಸರ್, ನಮ್ಮ ಜನ ಭಾಳ ಕಷ್ಟಪಡ್ತಾ ಇದ್ದಾರೆ, ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಇದು ಮಾಡ್ತಾ ಇರೋಂಥ, ಇದು ನಿಮಗೋಸ್ಕರ ಮಾಡ್ತಾ ಇರೋದು ಅಂತ ಹೇಳ್ತಾ ಇರ್ಬೋದು. ಸೊ ಫೈನಲ್ ಆಗಿ ಬರುವಂಥದ್ದು ಈ ಕನ್ಸ್ಟ್ರಕ್ಷನ್ ಯಾವ್ಯಾವ ಏರಿಯಾದಲ್ಲಿ ಮಾಡ್ತಾ ಇದ್ದೀವಿ ನಾವು. ಸರ್ ಸ್ಟಾರ್ಟ್ ಮಾಡೋದಕ್ಕೆ ನಾವು ಬ್ಯಾಂಗ್ಳೂರು, ತುಮಕೂರು, ಮೈಸೂರು ಮತ್ತು ದಾವಣಗೆರೆ, ಚಿತ್ರದುರ್ಗ ಏರಿಯಾಸ್ ಮಾಡ್ತಾ ಇದ್ದೀವಿ. ಬೆಂಗಳೂರು, ಮೈಸೂರು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ. ಪರವಾಗಿಲ್ಲ ಸರ್, 5 ಪ್ಲೇಸಲ್ಲಿ ಮಾಡ್ತಾ ಇದ್ದೀವಿ. 5 ಊರುಗಳಲ್ಲೂ ಕೂಡ ಇದು ಲಾಗು ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಫೈನಲ್ ಆಗಿ ಬರ್ತಾ ಇರುವಂಥದ್ದು ಪೇಮೆಂಟ್ನ ವಿಚಾರ. ಸರ್ ಇದಕ್ಕೆ ಪೇಮೆಂಟ್ ಸ್ಲ್ಯಾಬ್ ಯಾವ ಥರ ಇದೆ? ಎಸ್ ಸರ್, ನಾವು ಇಷ್ಟು ವ್ಯಾಲ್ಯೂ ಆ್ಯಡ್ ಮಾಡ್ತಿದ್ದೀವಿ ಅಂದರೆ ಇದರಲ್ಲಿ ಸ್ವಲ್ಪ ಒಂದು ಕಂಡೀಷನ್ಸ್ ಇದೆ. ಆ ಕಂಡೀಷನ್ಸ್ ಪ್ರಕಾರ ನಾವು ಏನು ಕಂಡೀಷನ್ಸ್ ಇದೆ ಸರ್? ಕಂಡೀಷನ್ಸ್ ಏನು ಅಂತ ಹೇಳಿದ್ರೆ, ನೀವೇನು ಪ್ಯಾಕೇಜ್ ತೊಗೊತೀರಾ, 1 BHK, 2 BHK ಅಥವಾ 3 BHK, ಅದು ಕಂಪ್ಲೀಟ್ಲಿ 100% ಅಪ್ಫ್ರಂಟ್ ಪೇಮೆಂಟ್ ಬೇಕು ಸರ್. ಅಪ್ಫ್ರಂಟ್ ಪೇಮೆಂಟ್ ಮಾಡಬೇಕು ಅಂದರೆ 100% ಪೇಮೆಂಟ್ ಫಸ್ಟೇ ಆಗಬೇಕು. ಓಕೆ, ನೀವು ಇಲ್ಲಿ ಅನ್ಕೋಬೋದು, ಯಾರನ್ನು ನಂಬಿ ಕೊಡೋದು, ನನ್ನನ್ನು ನಂಬಿ ಕೊಡಿ, ನಿಮಗೋಸ್ಕರ ನಾನು ಮಾಡ್ತಾ ಇದ್ದೀನಿ, ಕನ್ನಡ ಕೋರ್ ಅಂತ ನಾನು ನಿಮಗೋಸ್ಕರ ಒಂದು ಒಳ್ಳೆ ವ್ಯಾಲ್ಯೂ ಪ್ಯಾಕೇಜಸ್, ವ್ಯಾಲ್ಯೂ ಹೋಮ್ಸನ್ನು ತೊಗೊಂಡ್ಬರ್ತೀನಿ ಅಂತಂದಮೇಲೆ ಡೆಫಿನೆಟ್ಲಿ ನೀವೇನು ಯೋಚನೆ ಮಾಡಬೇಕಾಗಿಲ್ಲ. ನಾನು ಇರ್ತೀನಿ, ನೀವು ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ವಿನಯ್ ಸರ್ ಇರ್ತಾರೆ. ಸೊ ಡೆಫಿನೆಟ್ಲಿ ನೀವು ಇಲ್ಲಿ ಒಂದು ಅಗ್ರಿಮೆಂಟ್ ಅನ್ನೋದಿರುತ್ತೆ, ಪ್ರಾಪರ್ ಅಗ್ರಿಮೆಂಟ್ ಅನ್ನೋದಿರುತ್ತೆ ವೀಕ್ಷಕರೇ, ಇದಕ್ಕೆ ಪ್ರತಿಯೊಂದಕ್ಕೂ ಕೂಡ. ಸೊ ಅಪ್ಫ್ರಂಟ್ ಪೇಮೆಂಟ್ 100% ಯಾಕೆ ಬೇಕು? ಅಡ್ರೆಸ್ ಮಾಡೋಕ್ಕೆ ನಾನು ಬರ್ತಿದ್ದೀನಿ. ಅಪ್ಫ್ರಂಟ್ ಪೇಮೆಂಟ್ ಏನಿಗೆ ತೊಗೊಂತೆ, ನಿಮ್ಮ ಕಡೆಯಿಂದ ಒಂದು ಕಮಿಟ್ಮೆಂಟ್ ತೊಗೊತಿದ್ದೀವಿ ನಾವು. ಸೊ ನೀವು ದುಡ್ಡು ಕೊಟ್ಟಿದ ತಕ್ಷಣ ನಾವು ಬಲ್ಕಲ್ಲಿ ಮೆಟೀರಿಯಲ್ಸಿಗೆ ಅಪ್ಫ್ರಂಟ್ ಅಡ್ವಾನ್ಸ್ ಕೊಡಬೇಕಾಗುತ್ತೆ, ಅಪ್ಫ್ರಂಟು ಲೇಬರ್ ಪೇಮೆಂಟ್ ಕೊಡಬೇಕಾಗುತ್ತೆ. ಇದನ್ನೆಲ್ಲ ಕೊಟ್ಟಾಗ ನಮಗೆ ಬಲ್ಕಲ್ಲಿ ನಾವು ಆರ್ಡರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ವ್ಯಾಲ್ಯೂ ಹೋಮ್ಸಿಗೆ 5 ರಿಂದ 10 ಮನೆ 20 ಮನೆ ಒಂದೇ ಸಲ ಸ್ಟಾರ್ಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊತಿದ್ದೀವಿ. ಇವಾಗ 100% ಪೇಮೆಂಟ್ ಬಂದರೆ ನಮಗೆ 100% ಪೇಮೆಂಟ್ನ ನಾವು ನಮ್ಮ ವೆಂಡರ್ಸಿಗೆ ಕೊಟ್ಟು ಮೆಟೀರಿಯಲ್ಸ್ನ ನಾವು ಕಮ್ಮಿ ರೇಟಲ್ಲಿ ತೊಗೋಬೋದು. ಲೇಬರ್ ಹತ್ರ ನಾವು ಚೆನ್ನಾಗಿ ನೆಗೋಷಿಯೇಟ್ ಮಾಡ್ಬೋದು. ಮತ್ತು ಬೇರೆ ರೀತಿಲಿ ಎಲ್ಲ ಮೆಟೀರಿಯಲ್ಸ್ಗೂ ಮತ್ತು ಬೇರೆ ಇದಕ್ಕೆ ನಾವು ನೆಗೋಷಿಯೇಟ್ ಮಾಡಿ ಒಳ್ಳೆ ರೇಟಲ್ಲಿ ತೊಗೋಬೋದು ಡಿಸ್ಕೌಂಟ್ ಅನ್ನೋ ಉದ್ದೇಶಕ್ಕೋಸ್ಕರ ಅಪ್ಫ್ರಂಟ್ ಪೇಮೆಂಟ್. ಎಸ್, ನೆಗೋಷಿಯೇಷನ್. ಹೌದು ನೋಡಿ, ಮಾಮೂಲಿ ಒಂದು ಮೇಸ್ತ್ರಿಗೆ ನಾವು ಕನ್ಸ್ಟ್ರಕ್ಷನ್ ಕೊಡ್ತೀವಿ ಅಂತಂತಂದರೆ 3 ಚದರ 4 ಚದರ ಇದ್ದರೆ ಮಾಡೋದೇ ಇಲ್ಲ, ಅವರು ತಲೆ ತಿಂದ್ಬಿಡ್ತಾರೆ, ನಮ್ಮದು ಭಾಳ ಕಷ್ಟ ಕೊಡ್ತಾರೆ. ಅದ್ರ ಬದಲು ನಾವೇನು ಮಾಡ್ತೀವಿ ಅಂದರೆ 4-5 ಮನೆಗಳನ್ನು ಕ್ಲಬ್ ಮಾಡಿ ಕೊಡ್ತೀವಿ. ಒಂದೊಂದು ಮೇಸ್ತ್ರಿ ಇರ್ಬೋದು,
ಒಂದೊಂದು ಏನು ಅಲ್ಲಿನ ಸೈಟ್ ಇನ್ಚಾರ್ಜಸ್ ಯಾರು ಇರ್ತಾರೆ ಎಲ್ಲ ಕ್ಲಬ್ ಮಾಡಿ ಕೊಡ್ತೀವಿ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂತಂದರೆ ವಿ ನೀಡ್ ಮನಿ, ಅಪ್ರಂಟ್ ಮನಿ, ನಾವು ಅವ್ರಿಗೆ ಅಪ್ರಂಟ್ ದುಡ್ಡು ಕೊಡಬೇಕು. ಆ್ಯಂಡ್ ಇನ್ನೊಂದು, ನಾವು ಟೈಲ್ಸನ್ನು ಬಲ್ಕಲ್ಲಿ ತೊಗೊತೀವಿ ಅಂದ್ಕೊಳ್ಳಿ, 50 ರೂಪಾಯಿ ಕೊಡುವಂಥ ಟೈಲ್ಸ್ ನಾವು ಬಲ್ಕಲ್ಲಿ ತೊಗೊಂಡಾಗ 40 ರೂಪಾಯಿ ಸಿಗುತ್ತೆ. ಸಿಮೆಂಟ್ ನಾವು 200-300 ಬ್ಯಾಗ್ ಒಂದ್ಸತಿ ತೊಗೊತೀವಿ ಅಂತಂದರೆ ನಮಗೆ ಒಂದು 20-30 ರೂಪಾಯಿ ಕಡಿಮೆ ಸಿಗುತ್ತೆ. ಇರೋದನ್ನ ಹೇಳ್ತಾ ಇದ್ದೀನಿ ನಾನು, ಇಲ್ಲ ಅಂತಂದರೆ ಇದು ವರ್ಕೌಟ್ ಮಾಡೋಕ್ಕೆ ಆಗಲ್ಲ. ಬಟ್ ಆ ವ್ಯಾಲ್ಯೂ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ, ನಾವು ಅದನ್ನು ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಇದನ್ನು ನಾವೇನಾದರೂ ಅಪ್ರಂಟ್ ಕೊಟ್ಟಿಲ್ಲ ಅಂದರೆ ವೀಕ್ಷಕರೇ ಇದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಆಗದೇ ಇಲ್ಲ. ಸೊ ದೇರ್ ಈಸ್ ನೋ ಚಾನ್ಸ್. ಸೊ ಅದಕ್ಕೋಸ್ಕರ ನಾವು ಇದು ಚಾನ್ಸ್ ತೊಗೊತಾ ಇರುವಂಥದ್ದು ನಿಮಗೋಸ್ಕರ. ಸೊ ಅದಕ್ಕೋಸ್ಕರ ಒಂದು ರಿಕ್ವೆಸ್ಟ್ ಇದೆ, 12 lakh, 18 lakh, 25 lakh ಇದನ್ನು ನೀವು ಅಪ್ ಫ್ರಂಟ್ 100% ಪೇಮೆಂಟ್ ಮಾಡಲೇಬೇಕಾಗುತ್ತೆ. ವಿದೌಟ್ ಪೇಮೆಂಟ್ ದಯವಿಟ್ಟು ಕ್ಷಮಿಸ್ಬಿಡಿ, ನಮ್ಗೆ ಇದು ಮಾಡೋಕ್ಕೆ ಚಾನ್ಸೇ ಇಲ್ಲ ವೀಕ್ಷಕರೇ. ನೀವು ಇಲ್ಲಿ ಬಂದು ಆಮೇಲೆ ಸರ್ ಹಿಂಗಿದೆ ಅಂತಂದರೆ ಕೇಳಿದ್ರೆ ನಾನು ಈಗಲೇ ಹೇಳ್ಬಿಡ್ತೀನಿ ವೀಕ್ಷಕರೇ, ಚಾನ್ಸ್ ಇಲ್ಲ ವೀಕ್ಷಕರೇ, ಮಾಡೋಕ್ಕಾಗೋದಿಲ್ಲ. ಏನಿದ್ರು ಅಪ್ ಫ್ರಂಟ್ ಪೇಮೆಂಟ್ ನೀವು ಕೊಟ್ಟರೆ 100% ನಾವು ಕೂಡ ಬಲ್ಕಾಗಿ ಮಾಡ್ಬೋದು. ನಾವು ಆಲ್ರೆಡಿ ಮಾತಾಡಿದ್ದೀವಿ ಕೂಡ, ಸಿಮೆಂಟ್ ವೆಂಡರ್ ಹತ್ರ, TMT ವೆಂಡರ್ ಹತ್ರ, ಟೈಲ್ಸ್ ವೆಂಡರ್ ಹತ್ರ, ಪ್ಲಂಬಿಂಗ್ ವೆಂಡರ್ ಹತ್ರ, ಬ್ರಿಕ್ಸ್ ಅವ್ರ ಹತ್ರ, ಎವ್ರಿವೇರ್ ಆ್ಯಂಡ್ ಲೇಬರ್ಗೂ ಕೂಡ ಮಾತಾಡಿ ಇಟ್ಟಿದ್ದೀವಿ. ಬಲ್ಕಾಗಿ ಕೊಡ್ತೀವಿ, ಅಪ್ರಂಟ್ ಪೇಮೆಂಟ್ ಕೊಡ್ತೀವಿ, ಅಡ್ವಾನ್ಸ್ ಕೊಡ್ತೀವಿ, ಈ ರೇಟ್ ಕೊಡ್ತೀರಾ ಅದನ್ನು ಮಾಡೇ ನಾವು ಕ್ಯಾಲ್ಕುಲೇಟ್ ಮಾಡಿ ಈ ಪ್ಯಾಕೇಜಸ್ಸನ್ನು ತೆಗೆದಿರುವಂಥದ್ದು. ಆ್ಯಂಡ್ ಇನ್ನೊಂದು ಏನಂತಂದರೆ ನಾವು ಕಂಪ್ಲೀಟ್ RCC ಸ್ಟ್ರಕ್ಚರ್ ಕೊಡ್ತಾ ಇದ್ದೀವಿ. ಎಲ್ಲೋ ಮೆಟಲ್ ಆ್ಯಡ್ ಮಾಡೋದಾಗಲಿ, ಶೀಟ್ ಆ್ಯಡ್ ಮಾಡೋದಾಗಲಿ ಏನೂ ಇಲ್ಲ, ಕಂಪ್ಲೀಟ್ RCC ಸ್ಟ್ರಕ್ಚರ್ ಕೊಡ್ತಾ ಇದ್ದೀವಿ ವಿತ್ ಕಾಲಮ್. ಹೌದು ವೀಕ್ಷಕರೇ, ನಾವಿಲ್ಲಿ ನಿಮಗೆ ಶೆಡ್ ಕಟ್ಕೊಡ್ತಾ ಇಲ್ಲ, ಮನೆಯೇ ಕಟ್ಕೊಡ್ತಾ ಇರುವಂಥದ್ದು. ಸೊ ಫೈನಲ್ ಆಗಿ ನಾನು ನಿಮ್ಗೆ ಹೇಳೋದು ಇಷ್ಟೇ, ನಿಜವಾಗ್ಲೂ ಕೂಡ ನಿಮ್ಮದು ಕೂಡ, ನಾವು ಬಡವರಾಗಿರಲಿ, ನಾವು ಮಧ್ಯಮ ವರ್ಗದವರಾಗಿರಲಿ, ನಮಗೂ ಕೂಡ ನಮ್ದೊಂದು ಸೂರು ಬೇಕು, ನಮಗೂ ಒಂದು ಮನೆ ಬೇಕು, ನಮ್ಮ ರಿಲೇಟಿವ್ಸು ಕೂಡ ನಮ್ಮದು ಒಂದು ಸ್ವಂತ ಮನೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಬಾಡಿಗೆ ಮನೇಲಿ ಇದ್ದು ಕಷ್ಟ ಆಗಿಬಿಟ್ಟಿದೆ, ನಮಗೆ ಇನ್ನು ಆಗಲ್ಲ ಅಂತ ಯಾರು ಯೋಚನೆ ಮಾಡ್ತಾ ಇದ್ರ, ದಯವಿಟ್ಟು ಬನ್ನಿ ವ್ಯಾಲ್ಯೂ ಹೋಮ್ಸ್ ಬೈ ಕನ್ನಡಕ ಹೊರಗೆ. ನಿಮ್ಮೆಲ್ಲರಿಗೂ ಒಂದು ಮನೆ, ಒಂದು ಸೂರು ನಮ್ಮಲ್ಲಿ ಇದೆ ವೀಕ್ಷಕರೇ. ಏನು ಹೇಳ್ತೀರಾ ಸರ್? 100% ಸರ್, ಪ್ರತಿಯೊಬ್ಬರಿಗೂ ಮನೆ ಕೊಡ್ತೀವಿ ತಾನೆ? 100% ಕೊಡ್ತೀವಿ. ಸೊ ನೀವು ಮನ್ಸು ಮಾಡ್ಬೇಕಷ್ಟೇ ಇವಾಗ. ಸೊ ಫೈನಲ್ ಆಗಿ ಎಲ್ಲಿ ಬರಬೇಕು, ಆಫೀಸ್ ಅಡ್ರೆಸ್ ಎಲ್ಲಿ ಬರಬೇಕು ಅಂದರೆ ಇವರು ನಮ್ಮ ಬ್ರಿಕ್ ಆ್ಯಂಡ್ ಪ್ಲೇ ಆಫೀಸ್ಗೆ ಬರ್ಬೋದು. ಬ್ರಿಕ್ ಆ್ಯಂಡ್ ಪ್ಲೇ ಆಫೀಸಿಗೆ ಬಂದರೆ ಇದಕ್ಕೆ ಆದಂಥ ಒಂದು ಸೆಪ್ರೇಟ್ ಫ್ಲೋರ್ ಇದೆ. ಮತ್ತೆ ಈ ಫ್ಲೋರ್ ಅಲ್ಲ, ಮೇಲೆ ಒಂದು ಫ್ಲೋರ್ ಇದೆ. ಡೆಡಿಕೇಟೆಡ್ ಟೀಮ್ ಬಂದು ನಿಮ್ಮನ್ನ ಹ್ಯಾಂಡಲ್ ಮಾಡ್ತಾರೆ. ಬಟ್ ಇದು ಸೂಪರ್ವಿಷನ್ ಬ್ರಿಕ್ ಆ್ಯಂಡ್ ಪ್ಲೈ ಕೆಳಗಡೆನೇ ಇರುತ್ತೆ, ಅವರೇ ನಿಮಗೆ ಹ್ಯಾಂಡಲ್ ಮಾಡ್ತಾರೆ. ಮೋರ್ ಆರ್ ಲೆಸ್ ಸರ್ ಇರ್ತಾರೆ ಮೇನ್ ಲೀಡರ್ಶಿಪ್ಪಲ್ಲಿ, ಅವರೇ ಇದನ್ನು ಡ್ರೈವ್ ಮಾಡ್ತಾರೆ. ಸರ್ ಆದಮೇಲೆ ಕೆಳಗಡೆ ನಿಮಗೆ ಲೇಯರ್ ಆಫ್ ಲೀಡರ್ಶಿಪ್ ಬರುತ್ತೆ, ನವೀನವ್ರು ಇರ್ತಾರೆ, ಅದಾದಮೇಲೆ ನಾನು ಇರ್ತೀನಿ, ಮತ್ತು ಬೇರೆ ನಮ್ಮ ಸುಮಂತ್, ಚಂದನ್ ಇವರೆಲ್ಲರೂ ಬರ್ತಾರೆ. ಸೊ ನಿಮ್ಗೆ ಯಾರಾದರೂ ಒಬ್ಬರು ಅಟೆಂಡ್ ಮಾಡೇ ಮಾಡ್ತಾರೆ. ನಿಮ್ಗೆ ಏನೇ ಕನ್ಸರ್ನ್ಸ್ ಇದ್ರೂ ಅವರು ಸಾಲ್ವ್ ಮಾಡಿಕೊಡ್ತಾರೆ. ಪರ್ಫೆಕ್ಟಾಗಿ ಹೇಳಿದ್ರಿ. ಆ್ಯಂಡ್ ಫೈನಲ್ ಆಗಿ ಹೇಳೋದು, ಇದು ನಿಮ್ಮಿಂದ ನಿಮಗೋಸ್ಕರ ನಾವು ಮಾಡ್ತಿರೋಂಥ ವೆಂಚರ್ ಅಂತ ಹೇಳ್ಬೋದು. ನೀವು ನಮಗೋಸ್ಕರ ನಾನು ಕಂಪ್ನಿ ಓಪನ್ ಮಾಡಿದಾಗ ನಾವೆಲ್ಲ ಸೇರಿ ಒಳ್ಳೆ ಸಪೋರ್ಟ್ ಕೊಟ್ರಿ. ಇವಾಗ ನಿಮಗೋಸ್ಕರ ನಾವು ಮಾಡ್ತಾ ಇರೋವಂಥ ಒಂದು ವೆಂಚರು. ಇದು ಒಂಥರ ನೋ ಪ್ರಾಫಿಟ್ ವೆಂಚರ್ ಅಂತಲೇ ಕೂಡ ಹೇಳ್ಬೋದು. ಯಾಕಂತಂದರೆ ಆಬ್ವಿಯಸ್ಲಿ ನಾವು ಒಂದು ಕಡೆ ದುಡಿತಾ ಇದ್ದೀವಿ, ಒಂದು ಕಡೆ ನಿಮಗೆ ಕೊಡ್ತಾ ಇದ್ದೀವಿ. ಆ್ಯಂಡ್ ಡೆಫಿನೆಟ್ಲಿ ನಾವು ನಮ್ಮ ಕೈಯಿಂದ ಹಾಕ್ತಾ ಇಲ್ಲ, ನಿಮ್ಮ ಕೈಯಿಂದ ನಾವು ₹1 ತೊಗೊತಾ ಇಲ್ಲ. ನಿಮ್ಮಿಂದ ಪೇಮೆಂಟು, ನಿಮ್ಮಿಂದ ಮನೆ, ನಿಮಗೆ ಮನೆ. ಕರೆಕ್ಟಾ ಸರ್? ಇದು ಸೂಪರ್. ಒಂದು ಹೆಸರು ಮಾಡಬೇಕು ಅಂತ ಆಸೆ ಇದೆ, ಅದು ನಿಮ್ಮಿಂದ ಇವಾಗ ಆಗಬೇಕು ಸರ್. ನಮ್ಮ ವೀಕ್ಷಕರಿಗೆ ಒಂದು ವ್ಯಾಲ್ಯೂ ಹೋಮ್ಸನ್ನು ನಿಜವಾದ ವ್ಯಾಲ್ಯೂ ಅಲ್ಲೇ ತೊಗೊಂಬರ್ತಾ ಇರೋದಕ್ಕೆ ಧನ್ಯವಾದಗಳು ಸರ್. ನಾನು ನಿಮಗೆ ಧನ್ಯವಾದ ಹೇಳಬೇಕು ವೀಕ್ಷಕರೇ. ಇದು ಸರ್ ಮಾಡಿರೋ ಇನಿಷಿಯೇಟಿವ್. ಸೊ ನಾವು ಅವರಿಗೆ ಸಪೋರ್ಟು ಬೆನ್ನೆಲುಬಾಗಿ ಇದ್ದೀವಿ, ಅವರು ನಮಗೆ ಸಪೋರ್ಟು ಬೆನ್ನೆಲುಬಾಗಿ ಇದ್ದಾರೆ. ಅವ್ರೇನು ಇಷ್ಟು ದಿವಸ ಸಾಕಷ್ಟು ಕಂಪನೀಸ್ ವೀಡಿಯೋಸ್ ಮಾಡ್ಕೊಂಡು ಪ್ರಮೋಟ್ ಮಾಡ್ಕೊಂಡ್ಬಂದರು. ಕಮೆಂಟ್ಸಲ್ಲಿ ತುಂಬ ಜನ ಹಾಕಿದ್ರು, ಏನಪ್ಪ ಯಾವ ಕಂಪ್ನಿ ಪ್ರಮೋಟ್ ಮಾಡಿದೆ, ಈ ಕಂಪ್ನಿ ಪ್ರಮೋಟ್ ಮಾಡಿದೆ, ನೀನೇ ವೆಂಚರ್ ಸ್ಟಾರ್ಟ್ ಮಾಡಿಬಿಟ್ಟೆ, ನೀನು ಬಿಸ್ನೆಸ್ ಮೈಂಡೆಡು ಹಂಗೆ ಹಿಂಗೆ ಅಂತ. ಅವರು ಕಮೆಂಟ್ ಮಾಡಿರೋರೆಲ್ಲ ತಿಳ್ಕೋಬೇಕು, ಇವ್ರು ಏನಕ್ಕೋಸ್ಕರ ಇವಾಗ ಈ ರೀತಿ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ದಾರೆ, ಯಾರ ಲಾಭಕ್ಕೋಸ್ಕರ ಮತ್ತು ಯಾರನ್ನ ಖುಷಿ ಪಡಿಸೋಕ್ಕೋಸ್ಕರ ಅಂತ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ನೀವು ಕಮೆಂಟ್ ಮಾಡಬೇಕಾದ್ರೂ ಸ್ವಲ್ಪ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಕಮೆಂಟ್ ಮಾಡಿ. ನಾವು ಬಿಸ್ನೆಸ್ ವೆಂಚರ್ ಆಗಿದ್ದರೆ ಬಿಸ್ನೆಸ್ ಪರ್ಸನ್ ಥರನೇ ಯೋಚನೆ ಮಾಡ್ತಾಯಿದ್ರು ಸರ್ ಆಗಲಿ ನಾನಾಗಲಿ. ನಾವು ಮಿನಿಮಲ್ ಪ್ರಾಫಿಟ್ಸಲ್ಲಿ ರನ್ ಮಾಡ್ತಿರುವಂಥ ಕನ್ನಡದ ಉದ್ಯಮ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಹಕಾರ ಬೇಕೇ ಬೇಕು. ನಮ್ಮ ಕಡೆಯಿಂದ ತಪ್ಪಾಗಿರುತ್ತೆ, ಡಿಲೇ ಆಗಿರುತ್ತೆ, ಇನ್ನೊಂದು ಮತ್ತೊಂದು ಸಮಸ್ಯೆಗಳು ಇದ್ದೇ ಇರುತ್ತೆ ಎಲ್ಲ ಕಂಪನಿ. ಅದಕ್ಕೆಲ್ಲ ನಾವು ಕ್ಷಮೆ ಕೇಳ್ತಾ ನಿಮ್ಮ ಹತ್ರ ಈ ಸರ್ ತೊಗೊಂಡಿರೋ ಇನಿಷಿಯೇಟಿವ್ಗೆ ನಾವು ಜೊತೆಲಿದ್ದೀವಿ, ನೀವು ಜೊತೆಲಿದ್ದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳಿ ನಮ್ಮನ್ನು ಬೆಳೆಸಿ ಮತ್ತು ಎಲ್ಲ ಕನ್ನಡಿಗರನ್ನ ಬೆಳೆಸಿ. ಎಸ್ ಸರ್, ಬಿಡಿ ಸರ್, ನಮ್ಮ ಜನನೇ ಎಲ್ಲರೂ ಕೂಡ, ನೀವೆಲ್ಲರೂ ಕೂಡ ನಮ್ಮವರೇ ವೀಕ್ಷಕರೇ, ನಾವು ನಿಮ್ಮವರು ಅಂತ ತಿಳ್ಕೊಳ್ಳಿ. ನಿಮಗೋಸ್ಕರ ಒಂದು ವೆಂಚರ್ ಮಾಡ್ತಾ ಇದ್ದೀವಿ, ನಿಮ್ಮ ಸಪೋರ್ಟ್ ಯಾವತ್ತೂ ಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ವಿಚಾರ ಗೊತ್ತಾ, ನಿಮಗೆ ಕನ್ಸ್ಟ್ರಕ್ಷನ್ ಬೇಡ ಅಂದರೂ ಪರವಾಗಿಲ್ಲ, ದಯವಿಟ್ಟು ವಿಡಿಯೋವನ್ನು ಶೇರ್ ಮಾಡಿ. ಪಾಪ ಯಾರೋ ನನ್ನ ಚಾನಲ್ ನೋಡದೇ ಇರೋರು, ನಮ್ಗೆ ಗೊತ್ತಿಲ್ಲದೆ ಇರೋರು, ಅವರು ಕೂಡ ಕಷ್ಟಪಡ್ತಾ ಇರ್ಬೋದು. 10 ಲಕ್ಷನೋ 12 ಲಕ್ಷನೋ ಕೈಲಿ ಇಟ್ಕೊಂಡು ಒಂದು ಮನೆ ಆಗುತ್ತೋ ಇಲ್ವೋ ಅಂತ 4-6 ಕಡೆ ಓಡಾಡಿಕೊಂಡು ಕಂಪ್ನಿಗಳಿಗೆ ಹೋಗಿ ಆಗಲ್ಲ ಅಂತ ಬೇಜಾರು ಮಾಡಿಕೊಂಡು ಇಲ್ಲಿ ಯಾರೋ
ಲೋಕಲ್ ಇವರಿಗೆ ಕಾಂಟ್ರಾಕ್ಟರ್ಗೋ ಲೋಕಲ್ ಮೇಸ್ತ್ರಿಗೋ ಕೊಟ್ಟು ಇನ್ನೇನು ಮೋಸ ಹೋಗೋ ಚಾನ್ಸಸ್ ಅಲ್ಲಿ ಇದ್ದೇ ಇರುತ್ತಾರೆ. ದಯವಿಟ್ಟು ಅವರೆಲ್ಲರಿಗೂ ಕೂಡ ನೀವು ಇದನ್ನು ತಿಳಿಸಿ ಹೇಳಬೇಕು, ಶೇರ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ, ಈ ಇನಿಷಿಯೇಟಿವ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿ, ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ. ನಮಸ್ಕಾರ.